चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। सिद्धसद्गुरुपादाभ्यं जननी जनकस्ततः तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೇ ಅಧ್ಯಾಯದ 8ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಯಾವ ಗುಣತ್ರಯಾಂತ ಗುಣಗಳ ದೋಷಗಳನ್ನು ಹೇಳ್ತಾ ಬಂದರು. ನಮ್ಮನ್ನು ಯಾಕೆ ನಮ್ಮ ಸ್ವರೂಪದಲ್ಲಿ ಇರುವಂಥ ನಿತ್ಯವಾದ ಆನಂದ ಶಾಂತಿ ಸುಖವನ್ನು ಬಿಟ್ಟು ಮನಸ್ಸು ಅನಿತ್ಯವಾದ ಸುಖದ ಕಡೆ, ಅನಿತ್ಯವಾದ ಆನಂದ ಶಾಂತದ ಕಡೆ ಯಾಕೆ ಹೋಗ್ತದ ಅಂದರೆ, ಆ ಮನಸ್ಸು ರಜೋಗುಣದಿಂದ ಕೂಡಿದ್ದರೆ ಆ ಗುಣದೋಷದಿಂದ ರಾಗಕ್ಕೆ ಕಾರಣವಾಯಿತು. ರಾಗ ಅಂದ್ರೇನು? ಸುಖ ಇಲ್ಲದಿದ್ದೊಡೆ ಸುಖವಂ ನಿಶ್ಚಯಿಸಿ ಸುಖದ ಬೆಂಬಳಿಗೊಂಡು. ಅವ್ರು ಹೇಳ್ಯಾರ ನಿಜಗೊಂಡ್ರು, ಎಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ, ಆನಂದ ಇಲ್ಲ, ಅಲ್ಲಿ ಸುಖ ಆನಂದ ಶಾಂತಿ ಆದಂತ ಆ ಮನಸ್ಸನ್ನು ಕರ್ಕೊಂಡು ಹೋಗ್ತದೆ. ಯಾವುದು? ರಾಗ. ಅದು ಹೇಗೆ ಕರ್ಕೊಂಡು ಹೋಗ್ತದಂದ್ರೆ, ನಿನ್ನೆ ದಿನ ವಿಚಾರ ಮಾಡೀವಿ. ಭಶಿಕನ ಹೋಲು ಎಲುಬಿನಲ್ಲಿ ಎಂದಾದರೂ ಸುಖ ಶಾಂತಿ ಆನಂದ ಆದೇನು? ಇಲ್ಲ. ಇಲ್ಲದಿದ್ದರೂ ಕೂಡ ಅದು ಹಾಲು ಅನ್ನ ಎಷ್ಟೋ ಕೆಮ್ಮತ್ತಿನ ಬಿಸ್ಕಿಟ್ಗಳನ್ನ ಬಿಟ್ಟು ಎಲುಬಿನ ಕಡೆ ಕರ್ಕೊಂಡು ಹೋಗ್ತದ. ಇಲ್ಲದಿದ್ದರೂ ಕರ್ಕೊಂಡು ಹೋಗ್ತದಲ್ಲ.
ಅದಂಗೆ ವಿಷಯಾದಿಗಳಲ್ಲಿ ಸುಖ ಇಲ್ಲದಿದ್ರೂ ನಮ್ಮನ್ನು ಕರ್ಕೊಂಡು ಯಾಕೆ ಹೋಗ್ತದ ಅಂದರೆ, ನೀನು ಹೋಗದೇ ಇದ್ದರೂ ಕೂಡ ಆ ಗುಣದಲ್ಲಿ ದೋಷಗಳೇನಾವಲ್ಲ, ಆ ದೋಷಗಳೇ ನಿಮ್ಮನ್ನು ಕರೆಕೊಂಡು ಹೋಗುತ್ತವೆ ಅಂತ ಹೇಳಿ, ಅದಕ್ಕಾಗಿ ಜೀವಾತ್ಮ ನೀನೇನಿದ್ಯಲ್ಲ ನಿನಗ ಗುಣದ ಸಂಬಂಧ ಆಗ್ಯದ. ಅಜ್ಞಾನದಿಂದ ಆ ಗುಣಗಳು ಪಂಚಮಹಾಭೂತದ ದೇಹಕ್ಕೆ ಸಂಬಂಧಪಟ್ಟವೇ ವಿನಃ ಜೀವಾತ್ಮನಿಗೂ ಸಂಬಂಧ ಇಲ್ಲ, ಪರಮಾತ್ಮನಿಗೂ ಸಂಬಂಧ ಇಲ್ಲ. ಸಂಬಂಧ ಆಯ್ತಲ್ಲಿ, ಸಂಬಂಧ ಮಾಡಿದ್ದ್ಯಾವುದು? ಗುಣ. ಇದನ್ನು ಎಲ್ಲಿಯವರೆಗೂ ನೀ ತಿಳ್ಕೋದಿಲ್ಲ ಅಲ್ಲಿವರೆಗೂ ಜನ್ಮ ಜನ್ಮಾಂತರ ಆದರೂ ಕೂಡ ನಿನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ, ಸುಖದ ಕಡೆ ಹೋಗಲಿಕ್ಕೆ ಬಿಡೋದಿಲ್ಲ, ಜನ್ಮದಲ್ಲಿ ನೀನು ಆನಂದ ಪಡೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕಾಗಂದ್ರೆ, ಗುಣಗಳಲ್ಲಿ ಸಾಮಾನ್ಯ ನಾವು ನಿನ್ನೆ ಹೇಳಿದ್ದೀವಿ, ಬಟ್ಟೆ ಕೊಳೆ ಆದರೆ ಅಥವಾ ಇನ್ನು ಏನೊಂದು ಕೊಳೆ ಆದರೆ ಬಟ್ಟೆಯನ್ನು ಹರಿದು ಹಾಕೋದಿಲ್ಲ, ಬಟ್ಟೆಗೆ ಆದಂಥ ಕೊಳೆಯನ್ನು ಸಾಬೂನು ಹಚ್ಚಿ ಸ್ವಚ್ಛ ಮಾಡ್ತೀವಿ, ಹೌದಿಲ್ಲ? ಅದರಂತೆ ಗುಣಗಳನ್ನು ಕೊಲೆ ಮಾಡೋದಲ್ಲಿಲ್ಲಿ ಗುಣಗಳ ಕೊಲೆ ಮಾಡೋದಿಲ್ಲ, ಗುಣ ದೋಷಗಳನ್ನು ಕಡಿಬೇಕಾಗ್ಯದ. ಆ ಗುಣದೋಷ ಎದರಿಂದ ಹೋಗ್ತದ ಅಂದರೆ, ನಿಜಗುಂಡ್ರೆ ಮುತ್ತಿನಂತ ಮಾತು ಹೇಳಿಬಿಟ್ಟಾರ ಅವರು. ಅದು ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರನ ಅಡಿ ಇಡಿ ಶಾಂತರೊಡನಾಡು ಅಂದರು. ಬಟ್ಟೆ ಹೊಲಸಾದ್ರೆ ಮಡಿವಾಳ ಕೊಡ್ತೀವಿ, ಇಲ್ಲವು ಏನು ಮಣ್ಣಾಗ್ತವೆ, ಮಡಿವಾಳಿಗೆ ಕೊಡ್ತೀವಿ. ಯಾಕಂದ್ರೆ ಬಟ್ಟೆ ಸ್ವಚ್ಛ ಮಾಡೋದು ಮಡಿವಾಳನೇ. ಮನುಷ್ಯನ ದೋಷವನ್ನು ಕಳೆಯೋದು ಯಾರು ಅಂದರೆ ಶಾಂತರು. ಆ ಕಡೆ ಬರ್ಲಾರ್ದಂಗೆ ಮಾಡಕತ್ತದ. ಆದ್ರೆ ಈಗೇನು ಮಾಡಿ ಗೊತ್ತಾಯ್ತಲ್ಲ, ನಾನು ಪ್ರತಿನಿತ್ಯ ಸತ್ಸಂಗ ಶಾಸ್ತ್ರ ಶ್ರವಣ ಮನನ ಮಾಡ್ತೀನಿ, ಆದ್ರೂ ಕೂಡ ನನ್ನ ಈ ಕಡೆ ಬೇಡ, ಈ ಕಡೆ ಹೋಗೋಣ ಅಂತದಂತ ಗೊತ್ತಾದಾಗ ಸಾಹಸದಿಂದಾದ್ರೂ ಕೂಡ ನಾವು ಈ ಕಡೆ ಬರಬೇಕು. ಅದು ಆ ಕಡೆ ಕರ್ಕೊಂಡು ಹೋಗೋದು ಸ್ವಭಾವ. ನಾಯಿ ಆ ಕಡೆ ಹೋಗ್ತದಂದ್ರೆ ಮಾಲಕ ಸಾಕಿದವನು ಮನೆಗೆ ಕರ್ಕೊಂಡು ಬರ್ತಾನೋ ಇನ್ನು ಆ ಕಡೆ ಬಿಡ್ತಾನೋ, ಅದೇನಾದ್ರೂ ಅವನು ಮಾಡಿ ಮತ್ತೆ ಅದನ್ನು ಬಿಡಿಸಿ ಮನೆಗೆ ತಂದು ಕಟ್ಟಿ ಹಾಕ್ತಾನೆ. ಅದರಂತೆ ಈ 9-8ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಮಹಾತ್ಮರು ಅಂದ್ರೆ, ತಮತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹೀನಾಂ ಪ್ರಮಾದ ಆಲಸ್ಯ ನಿದ್ರಾಭಿ ತತ್ ನಿಬಧ್ನಾತಿ ಭಾರತ ಅಂದ್ರು. ಈಗ ಸತ್ವಗುಣದ ಬಗ್ಗೆ ಹೇಳಿದ್ರು, ಅಲ್ಲಿ ಯಾವ ದೋಷ ಇಲ್ಲ ನೋಡ್ರಿ. ಅಂತ ದೋಷ ಇಲ್ಲದಂಥವರೇ ಶಾಸ್ತ್ರಾದಿಗಳನ್ನು ಶ್ರವಣ ಮಾಡಿ ಅಂತಪ್ಪ ಗುರುವಿನ ಶೋಧನೆ ಆಗಬೇಕಾಗಿದ್ರೆ ಯಾರ ಹೃದಯದಲ್ಲಿ ಸತ್ವಗುಣ ಬಲಿಷ್ಠದ ಅಂಥವರು ಮಾತ್ರ ಪ್ರತಿಯೊಂದು ವಿಚಾರದಲ್ಲಿ ವಿಚಾರ ಮಾಡಿ ಅಂಥ ಮಹಾತ್ಮರಲ್ಲಿ ಹೋಗಿ ಎಡಬಿಡದೆ ಶ್ರವಣ ಮನನ ಯಾಕೆ ಮಾಡ್ತಾನಂದ್ರೆ ಅದು ಸತ್ವಗುಣದ ಪ್ರಭಾವ. ಅಲ್ಲಿ ನಿರ್ದೋಷಿ. ಮತ್ತು ರಜೋಗುಣದ ಸ್ವಭಾವ ಅಂತ ಹೇಳಿದರು, ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಆದಂತ ಕರ್ಕೊಂಡು ಹೋಗ್ತದೆ. ಇನ್ನು ತಮೋಗುಣ ಏನು ಮಾಡ್ತದ ಅಂದರೆ, ಸಮಸ್ತೈ ಜ್ಞಾನಂ ವಿದ್ಧಿ ಮೋಹನಂ ಸರ್ವದೇಹೀನಾಂ ಪ್ರಮಾಣಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಏ ಅರ್ಜುನ, ತಮೋಗುಣ ಏನು ಮಾಡ್ತದಂದ್ರೆ ಅದು ಹುಟ್ಟಿದ್ದೇ ಅಜ್ಞಾನದಿಂದ. ತಮೋಗುಣ ಎದರಿಂದ ಹುಟ್ಟ್ಯದ? ಅಜ್ಞಾನದಿಂದ ಹುಟ್ಟ್ಯದಂದಮೇಲೆ
ಸಮಸ್ತ ಪ್ರಾಣಿಗಳನ್ನ ಮೋಹಪಡಿಸುವುದೇ ತಮೋಗುಣದ ಲಕ್ಷಣ. ಅದರಿಂದ ಏನಾಗ್ತದ, ಅದು ಪ್ರಮಾದ ಏನಂದ್ರೆ ಆಲಸ್ಯ. ಇವತ್ತು ಮಾಡೋದು, ಈ ಜನ್ಮದಲ್ಲಿ ಮಾಡೋದು, ನಾಳೆ ಮಾಡೋಣ ಬಿಡು, ನಾಡದ ಮಾಡೋಣ, ಇನ್ನೊಂದು ವರ್ಷ ಹೋಗಲಿ, 4 ವರ್ಷ ಹೋಗಲಿ ಅಂತ ಆಲಸ್ಯ ಮಾಡ್ತದ. ಮತ್ತು ಯಾವಾಗಲೂ ಆ ವ್ಯಕ್ತಿ ತಮೋಗುಣ ಎಲ್ಲಿ ಪ್ರಧಾನ ಇರ್ತದಂದ್ರೆ ಅಲ್ಲಿ ಅಜ್ಞಾನದ ನಿದ್ರೆ ಬಹಳ ಇರ್ತದೆ, ಅಜ್ಞಾನದ ನಿದ್ರೆ. ಹಾಗಾಗಿ ಈ ಶ್ಲೋಕದಲ್ಲಿ ಇದು ಸತ್ವ ರಜೋಗುಣಗಳಿಂದ ತಮೋಗುಣದ ವಿಲಕ್ಷಣೆಯನ್ನು ತೋರಿಸುತ್ತದೆ. ಇವರು ಇಬ್ಬರಿಗಿಂತ ಇವರು ಮೂರನೇದವನು ಇದು ಬ್ಯಾರಿನ ನೋಡು. ಇವರಿಬ್ರು ಸ್ವಲ್ಪ ಲಕ್ಷಣ ಒಂದಿಲ್ಲ ಒಂದು. ತಿಳಿದವನ ತಿಳಿಲಾರ್ದವನಿಗೆ ತಿಳಿದವನು ಹೇಳಿದ್ರೆ ಅವನು ತಿಳಿದವನ ಆಗ್ತಾನೆ. ಈ ತಮೋಗುಣದವನಿಗೆ ಏನು ಹೇಳಿದ್ರು ಕೂಡ ತನ್ನ ಸ್ವಭಾವವನ್ನು ಬಿಡಂಗಿಲ್ಲ. ಅದಕ್ಕೆ ತಮೋಗುಣ ಲಕ್ಷಣ ಅಂತ ಇಷ್ಟ ತೆಗೋಬೇಕು ನಾವು. ಸತ್ವ ರಜಗುಣಗಳಿಂದ ತಮೋಗುಣದಲ್ಲಿ ಏನಾದರೆ ದೋಷ ಅಧಿಕವಾಗಿದೆ, ಅಲ್ಲಿ ದೋಷ ಮಲದೋಷ ಅಧಿಕಾದ, ವಿಕ್ಷೇಪ ದೋಷ ಕಡಿಮೆ ಅದ, ಆವರಣ ದೋಷ ಅಂತೂ ಏನು ಇಲ್ಲ, ಗೊತ್ತೇ ಇಲ್ಲ ಅವನಿಗೆ ಆವರಣ ದೋಷ ಆದ ನನಗಂತ. ಆ ಕಾರಣದಿಂದ ತಮೋಗುಣದಿಂದ ಅಜ್ಞಾನದಿಂದ ಹುಟ್ಟಿದ್ದು, ಜ್ಞಾನ ಪ್ರಕಟವಾಗುವ ಅವಕಾಶ ಇಲ್ಲದ್ದು ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಸರಳವಾಗಿ ನಮ್ಮ ಅನುಭವ ತಿಳಿಬೇಕಾದ್ರೆ ಅದು ಅಡಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಉಪಯೋಗ ಮಾಡುವಂತ ಮಸಿ ಬಟ್ಟೆ ಇದ್ದಂಗೆ. ತಮೋಗುಣೇನು ಮಸಿ ಬಟ್ಟೆ. ಅದು ಮಸಿ ಬಟ್ಟೆಯನ್ನು ಎಷ್ಟು ತಿಕ್ಕಿದ್ರು ಕೂಡ ಅದು ಬದಲಾವಣೆ ಆಗ್ತದೇನು? ಆಗೋದಿಲ್ಲ. ಮತ್ತು ಮಸಿ ಬಟ್ಟೆ ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿ ಸಿಗೋದಲ್ಲ, ಮತ್ತು ಯಾರು ಅದನ್ನು ನೈದಿಲ್ಲ. ಮಸಿ ಬಟ್ಟೆನ ಯಾರು ತಯಾರು ಮಾಡ್ಯಾರ? ಅಲ್ಲಿ ಎಲ್ಲೇನ ಮಾರಾಟ ಮಾಡ್ತಾರೆ ಏನದು? ಇಲ್ಲ. ಹಲವು ವಿಷಯಗಳನ್ನು ಮುಟ್ಟಿ 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 ತಿಕ್ಕಿ 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 ಅದು ಮಸಿ ಬಟ್ಟೆ ಆಗ್ಯದ. ಮೊದಲೇನಿತ್ತು? ಹೊಸ ಬಟ್ಟೆ ಇತ್ತಲ್ಲ, ಈಗ ಮಸಿ ಬಟ್ಟೆ ಆಗ್ಯದ. ಅದನ್ನು ಏನಾದರೂ ತೊಳೆದರೆ ತಿಕ್ಕಿದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೇನೆಂದರೆ ಇಲ್ಲ. ಅದು ಹುಟ್ಟ ಗುಣ, ಸುಟ್ಟರೂ ಹೋಗೋದು ಅಂತ ಗಾದೆ ಮಾತಾದ. ಹುಟ್ಟು ಗುಣ ಅದು ಯಾವುದಕ್ಕೆ ಹುಟ್ಟ್ಯದ? ಅಜ್ಞಾನಕ್ಕೆ ಹುಟ್ಟ್ಯದ. ಅದು ಸುಟ್ಟರೂ ಹೋಗೋದಿಲ್ಲ ಅಂದ್ರೆ ಏನು? ನೀನು ಈ ಜನ್ಮದಲ್ಲಿ ಸತ್ತು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರು ಕೂಡ ಅದು ಅಜ್ಞಾನ ಅದು ನಿನ್ನ ಬಿಟ್ಟು ಹೋಗೋದಿಲ್ಲ. ನಿನ್ನ ಬಿಟ್ಟು ಹೋಗೋದಿಲ್ಲ. ಮತ್ತೆ ನಾನು ನಿನ್ನ ಜೊತೆ ಅಂತ ಅಜ್ಞಾನ. ಆ ಕಾರಣದಿಂದ ಇಲ್ಲದೆ ಇರುವಿಕೆಯು ಕಾರ್ಯಕಾರಿಯಾಗುವುದು ಕಂಡು ಬಂದಿಲ್ಲ. ಇದೇ ಅಜ್ಞಾನ. ಯಾವುದು ಇಲ್ಲದ್ದು ಆದ ಅಂತೇಳಿ ಅದು ಕಾರಣ ಏನೇನು ಆಗದೇನು ಅಂದ್ರೆ ಇಲ್ಲ. ಇದ್ದದ್ದು ಕಾರಣ ಆಗ್ತದೆ. ಬೀಜನೇ ಇಲ್ಲ ಅಂದ್ರೆ ಬೆಳೆ ಬೆಳೆದದ, ಗಿಡ ಬೆಳೆದದ, ಮರ ಬೆಳೆದಂತ ಎಲ್ಲೇನ ಕಾರ್ಯ ಆಗ್ಯದೇನು? ಆಗಿಲ್ಲ ಎಲ್ಲಿ. ಅದರಂತೆ ಗುಣ ಪ್ರಕೃತಿ ಸಂಭವ ಅಂದ್ರೆ 3 ಗುಣಗಳು ಪ್ರಕೃತಿಯಿಂದ ಹುಟ್ಟಿದವಗಂದು ಹೇಳಿದೆ. ಎದರಿಂದ ಹುಟ್ಟ್ಯಾವ? ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಶರೀರ. ಶರೀರದಿಂದ ಹುಟ್ಟಿದ್ದು. ಈಗ ತಮೋಗುಣವು ಅಜ್ಞಾನದಿಂದ ಹುಟ್ಟಿದೆ ಅಂತ ಯಾಕೆ ಹೇಳ್ತಾರಂದ್ರೆ, ತಮೋಗುಣದಲ್ಲಿ ಅಜ್ಞಾನದ ಲಕ್ಷಣವು ಪೂರ್ಣವಾಗಿ ಕಂಡು ಬರುವುದರಿಂದ ಮಸಿಬಟ್ಟೆಯಲ್ಲಿ ಪೂರ್ಣ ಕಪ್ಪೇ ಕಾಣ್ತದೆ.
ಅದಕ್ಕೆ ಬಟ್ಟೆ ಅಥವಾ ಹೊಸ ಬಟ್ಟೆ ಅಂತ ಅನ್ನಲಾರ್ದ ಮಸಿ ಬಟ್ಟೆ ಅಂತ ಯಾಕೆ ಕರೆದ್ರು? ಬಟ್ಟೆನೆ ಮಸಿ ಬಟ್ಟೆ ಅಂತ ಕರೆದ್ರು. ಆ ಕರೀಲಿಕ್ಕೆ ಕಾರಣ ಏನಂದ್ರೆ ಅದರಲ್ಲಿ ಪೂರ್ಣ ಲಕ್ಷಣ ಏನಾಗ್ಯದ, ಕಪ್ಪೆ ಆಗ್ಬಿಟ್ಟದ. ಈಗ ಇದ್ದಿಲಿ ಬಣ್ಣ ಆಗ್ಯದ. ಮತ್ತೆ ಅದಕ್ಕೆ ಕಪ್ಪು ಅಂತ ಹೇಳಾರ್ದ ಸ್ವಲ್ಪ ಬ್ಯಾರೆ ಆದಂತ ಹೇಳಕ್ ಬರ್ತದೇನು? ಬರೋದಿಲ್ಲ. ಅದರಂತೆ ಈ ತಮೋ ಗುಣದಲ್ಲಿ ಪೂರ್ತಿ ಏನಾದ ಅಜ್ಞಾನದ ದೋಷ ಆದ ನೋಡಂತ, ಅವರೇ ಅಜ್ಞಾನ. ಅದರಿಂದ ತಮೋಗುಣವು ತನ್ನಿಂದ ಕೂಡಿದ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಮಸ್ತ ಪ್ರಾಣಿಗಳನ್ನು ಸರ್ವಸಾಧಾರಣವಾಗಿ ಮೋಹಗೊಳಿಸುವುದೇ. ಎಲ್ಲ ಪ್ರಾಣಿಗಳ ಮೇಲೆ, ಎಲ್ಲ ಜಗತ್ತಿನ ವಸ್ತುಗಳ ಮೇಲೆ ಈ ಮೋಹ ಯಾಕಾಗ್ಯದ ನಮಗಂದ್ರೆ ಅದು ತಮೋಗುಣದ ಪ್ರಭಾವ. ಅದ್ರಾಗ ಏನಿರಂಗಿಲ್ಲ, ಅದು ನೋಡಿದ ತಕ್ಷಣ ಆಕರ್ಷಣ ಆಗ್ತದಿಲ್ಲ. ಆ ಕಾರಣದಿಂದ ಮೋಹ ಒಂದು ಏನಪ್ಪ ಅಂದ್ರೆ ತನ್ನ ಅವಿರ್ಭಾವದಿಂದ ಸಹಜವಾಗಿರುವ ಅಸದ್ವಿವೇಕ ಜ್ಞಾನವನ್ನು ಮುಚ್ಚಾಗ್ತದೆ. ನಮ್ಮಲ್ಲಿ ಸತ್ ಅಸತ್ ಯಾವುದು ಇದೆ ಯಾವುದು ಇಲ್ಲ ಅನ್ನುವುದನ್ನು ಏನು ಮಾಡಿತು ಅಂದ್ರೆ ಮುಚ್ಚಾಕಿ ನೋಡ್ರಿ. ನೀವು ಸುಮ್ಮನೆ ವಿಚಾರ ಮಾಡ್ರಿ, ನಮ್ಮ ಅನುಭವಕ್ಕೆ ನಾವು ಶಾಸ್ತ್ರ ಹೋಗ್ಬೇಕಾಗ್ಯದ. ಮನೆಯಲ್ಲಿ ಏನಾನ ಒಂದು ವಸ್ತು ಕಳೆದತ್ತು ಅಂತ ಹೇಳಿದ್ರೆ ಸಹಜ ಕಳಿತಾವ. ಒಂದೊಂದ್ಸಲ ಕೆಲವು ಕಿಮ್ಮತ್ತಿನ ಬಂಗಾರ ಒಡವೆಗಳು ಕಳೆದು ಹೋಗ್ತಾವ. ಕಳ್ಕೊಂಡವರು ಹುಡುಕೋದು ಸಹಜ ಸ್ವಭಾವ, ಹೋಗಲಿ ಬಿಡಂತ ಯಾರು ಹೇಳಂಗಿಲ್ಲ. ಆದ್ರೆ ಅವರ ಮೊದಲು ಎಲ್ಲೆಲ್ಲಿ ಹುಡುಕ್ತಾರ? ಎಲ್ಲ ಕಡೆ ಹುಡುಕಿ ಮತ್ತೆ ಅಲ್ಲಮರದಲ್ಲಿರುವಂಥ ಹೊಸ ಬಟ್ಟೆಗಳನ್ನು ಕಿತ್ತಿ ಹಾಕಿ, ಸೀರೆ ಬಟ್ಟೆ ಎಲ್ಲ ಕಿತ್ತಿ ಹಾಕಿ ನೋಡ್ತಾರೆ. ಅದು ಬಿದ್ದದನ್ನು ಮುಚ್ಚಿದ್ದ ಯಾವುದು? ಮಸಿ ಬಟ್ಟೆ ಅದ. ಮಸಿ ಬಟ್ಟೆ ಮುಚ್ಚದ ಅದನ್ನ. ಆದ್ರೆ ಇವರು ಬಿಳಿ ಬಟ್ಟೆ ಹುಡುಕಕತ್ತಾರ, ಸಿಗ್ತದೇನದು? ಅದರಂಗೆ ತಮೋಗುಣ ಏನಾದ್ರೆ ನಮ್ಮನ್ನು ಮುಚ್ಚಾಕದ, ನಮ್ಮ ಅರಿವನ್ನು ಅದು ಮುಚ್ಚದ. ನಾವೇನು ಮಾಡ್ತೀವಿ? ಮಸಿ ಬಟ್ಟೆಗೆ ಯಾಕೆ ಕೊಡ್ತದ ಅಂತೇಳಿ ಅದು ನೋಡಕ್ಕೆ ಹೋಗೋದಿಲ್ಲ. ಅದನ್ನು ನೋಡಕ್ಕೆ ಹೋಗೋದಿಲ್ಲ. ಮತ್ತೆ ಹೆಚ್ಚಾಗಿ ಕಸದಾಗ ಬಳ್ದು ಹೊರಗೆ ಹಾಕ್ತಾ ಇವಿ. ಮಸಿ ಬಟ್ಟೆ ಎತ್ತಿ ಜಾಡಿಸಿ ನೋಡಂಗಿಲ್ಲ. ತಮೋಗುಣನ ಅಷ್ಟೇ. ಆ ಕಾರಣದಿಂದ ಇಲ್ಲಿ ಜ್ಞಾನವನ್ನು ಮುಚ್ಚಾಕದಲ್ಲ, ಆಭರಣವನ್ನು ಮುಚ್ಚಾಕದ ಮಸಿಬಿಟ್ಟಿ. ಇಲ್ಲೇ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮುಚ್ಚದ ಯಾವುದು ಅಂದ್ರೆ ತಮೋಗುಣವೇ ಮುಚ್ಚಿದ್ದು. ಅದಕ್ಕೆ ಮೋಹ ಅಂತ ಕರೆದ ನೋಡಪ್ಪ. ಸಾರಾಂಶ ಏನಪ್ಪ ಅಂದ್ರೆ ಅಜ್ಞಾನಜನ್ಯವಾದ ಈ ತಮೋಗುಣವು ಮೋಹಕವಾಗಿಯೂ ಸ್ವರೂಪದ ಜ್ಞಾನವನ್ನು ಆವರಿಸುವುದಾಗಿಯೂ ಇರುವುದೆಂದು, ಆದುದರಿಂದ ಮೂಲದಲ್ಲಿ ಮೋಹನಂ ಸರ್ವದೇಹೀನಾಮ ಅಂತ ಹೇಳಿದ. ಮೋಹ ಏನು ಮಾಡ್ತದ? ಸ್ವರೂಪ ಜ್ಞಾನವನ್ನು ಆಚ್ಛಾದನ ಮಾಡದ, ಮುಚ್ಚಾಕದ ಮತ್ತು ಇದೇ ಅಂತ ತಿಳಿಲಿಕ್ಕೆ ಆಸ್ಪದ ಇಲ್ಲದಂಗೆ ಮಾಡ್ಯದ. ಮಸಿ ಬಟ್ಟೆಗೆ ಆದೇನಂತ ತಿಳಿಲಾರ್ದಂಗೆ ಮಾಡ್ಯಾನ ನೋಡ್ರಿ. ಹೊಸ ಬಟ್ಟೆಗೆ ನೋಡ್ತಾರ, ಮಸಿ ಬಟ್ಟೆ ನೋಡಂಗಿಲ್ಲ ಬೇಗ. ಆ ಕಾರಣ ಮೋಹನಂ ಸರ್ವದೇಹಿನ. ಮೋಹ ಅನ್ನುವಂಥದ್ದು ನಿನಗೇನು ಮಾಡ್ತದ್ರಿ? ಇದ್ರೆ ಇರಲಿ ಅಂದ್ರೆ ಮೋಹ ಏಕಂ ಮಹಾಮೃತ್ಯು. ನಮ್ಮನ್ನ ಮೃತ್ಯುವಿಗೆ ಯಾಕೆ ಕರ್ಕೊಂಡು ಹೋಗಿದ? ಮೃತ್ಯು ಇಲ್ಲದವರು, ಸಾಯಿಲಾರ್ದವ್ರು ನಾವು ಯಾಕೆ ಸಾಯಕತ್ತೀವಿ? ಸಾಯ್ತೀವಂತ ಭೀತಿ ಭಯ ನಮ್ಗೆ ಯಾಕಾಗ್ಯದ? ಮೋಹದಿಂದನೇ ಆಗ್ಯದ. ಈ ಮೋಹಕ್ಕೆ ಒಳಗಾದಂಥವ್ರು ಎಂತೆಂಥವ್ರು ಗತಿ ಏನೇನಾಗಿ ರಾಮಾಯಣ ಆಗೋಯ್ತು. ಸೀತಾದೇವಿಯ
ಒಂದು ಚರ್ಮದ ಚಿಗುರಿಯನ್ನು ನೋಡಿ ಅದರ ಮೇಲೆ ಮೋಹ ಉತ್ಪತ್ತಿಯಾಗಿ ಕೊನೆಗೆ ರಾಮಗೆ ಹೇಳಿ ಲಕ್ಷ್ಮಣ ರೇಖೆಯನ್ನು ದಾಟಿ ರಾಮ ಹೋಗಿ ಮುಂದೆ ಏನಾಯಿತು ಅಂದರೆ ರಾಮಾಯಣ ಆಯ್ತು ನೋಡ್ರಿ. ಅಂಥವರಿಗೆ ಇದು ಮೋಹ ಒಂದೊಂದು ಸಲ ಅದು ಮರೆತು ಹೋದರೆ ಅದೇನಾಗ್ತದಂದ್ರೆ ಚಿನ್ನದ್ದೇ ಇರಬಹುದು, ವಜ್ರದ್ದೇ ಇರಬಹುದು, ಮಸಿ ಬಟ್ಟೆ ಸೇರಿತಂದ್ರೆ ತಿಪ್ಪಿಗೆ ಹೋಗ್ತದಿಲ್ಲ. ಹಾಗಾಗಿ ಇಲ್ಲಿಯವರೆಗೆ ಏನು ಹೇಳಿದ್ರು ತಮೋ ಗುಣದ ಬಗ್ಗೆ ಹೇಳ್ತಾ ಬಂದರು. ಕಾರಣ ತಮೋಗುಣವು ಅಜ್ಞಾನದಿಂದ ಅವಿವೇಕವನ್ನು ಉಂಟು ಮಾಡ್ತದೆ. ಅದು ನಮ್ಮಲ್ಲಿ ವಿವೇಕವನ್ನು ಉಂಟು ಮಾಡಂಗಿಲ್ಲ, ಅವಿವೇಕವನ್ನೇ ಉಂಟು ಮಾಡ್ತದೆ. ಕತ್ತಲು ಸಮಯದಲ್ಲಿ ಈಗ ಗ್ರಹಣ ಕಾಲ ಬಂತು ಅಂದರೆ ಬೆಳಕಾಗ್ತದೋ ಮತ್ತೆಷ್ಟು ಕತ್ತಲಾಗ್ತದ, ಮತ್ತೆಷ್ಟು ಕತ್ತಲೆ ಉಂಟು ಮಾಡ್ತದ. ಅದರಂತೆ ಜ್ಞಾನಿಯೂ ಸಹ ಸ್ವರೂಪ ನಿಷ್ಠೆಯಿಂದ ವಿಮುಖನನ್ನಾಗಿ ಮಾಡಬಹುದು. ಅದೇನು ಜ್ಞಾನಿಯನ್ನು ಕೂಡ ವಿಚಾರ ಮಾಡಿ ಲಕ್ಷ್ಯ ಕೊಡ್ರಿ. ಶಾಸ್ತ್ರಕ್ಕೆ ನಮ್ಮ ನಿಮ್ಮಂಥವ್ರನ್ನಲ್ಲ, ಒಬ್ಬ ಆತ್ಮಜ್ಞಾನವನ್ನು ತಿಳಿದಂಥ ಜ್ಞಾನಿಯನ್ನು ಕೂಡ ಆ ಜ್ಞಾನದಿಂದ ವಿಮುಖನನ್ನಾಗಿ ಅಂದರೆ ಬಹಿರ್ಮುಖವನ್ನಾಗಿ ಮಾಡುವ ಶಕ್ತಿ ಅದ. ಅದಕ್ಕೆ ನಾ ಹೇಳಿದ್ದು ರಾಮ ಸೀತಂದು. ಅದು ಸಾಮಾನ್ಯರೇನು ಅಂಥವ್ರಿಗೆ ವಿಚಾರ ಇದು ಚಿನ್ನದ ಜಿಂಕೆ ಅಂತ ಹೇಳ್ತಾಳ. ಚಿನ್ನ ಅಂದರೆ ಅದು ಜಡ ಅದ. ಆಮೇಲೆ ಚಿನ್ನದಿಂದ ಹುಟ್ಟಿದಂಥ ಚಿಗರಿಯನ್ನು ಇದುವರೆಗೂ ಯಾರು ನೋಡೇ ಇಲ್ಲ. ಬಂಗಾರದಿಂದ ಹುಟ್ಟಿದ ಚಿಗರೆ ನೋಡಿಲ್ಲ. ಬಣ್ಣ ಹಾಗೆ ಇದ್ದು ಬಂಗಾರದಿಂದ ಆದಂಥ ಚಿಗರೆ ಅದು ಜಡದಿಂದ ಕೂಡಿರುತ್ತದೆ ವಿನಃ ಅದು ಓಡ್ತದ ಅಂದರೆ ಇದು ಚರ್ಮದ ಚಿಗರೇನೇ ಆಗಿರಬೇಕು ಅಂತ ವಿವೇಕ ಅಲ್ಲಿ ಸೀತಾ ಮಾತೆಗೆ ಬರಲಿಲ್ಲ. ರಾಮಗ ತಿಳಿಸಿ ಹೇಳುವಂಥ ಸಮಯನೇ ಇದ್ದಿಲ್ಲ. ಏನು ಗದ್ದಲ ಮಾಡಿತು, ಏನು ಮಾಡಬೇಕಾಗಿದೆ ಎಲ್ಲವನ್ನು ಮಾಡಿತಲ್ಲ. ಅದೇ ರೀತಿ ಬುದ್ಧಿಯ ನೈರ್ಮಲ್ಯ ವಿಷಯಾಭಿಲಾಷವೂ ಇಲ್ಲದೆ ಇರುವುದು ಸತ್ವಗುಣದ ಗುರುತು. ಒಂದು ಸತ್ವಗುಣ ನಮ್ಮಲ್ಲಿ ಆದ ಇಲ್ಲ ಅಂತ ನಾವು ತಿಳ್ಕೋಬೇಕು. ಹೊರಗಿನ ವಿಷಯ ಪ್ರಪಂಚದ ಆಸೆ ಆಕಾಂಕ್ಷೆ ವ್ಯಸನ ರಾಗದ್ವೇಷ ಇದ್ದಿಲ್ಲ ಅಂದರೆ ನಮ್ಮಲ್ಲಿ ಸತ್ವಗುಣ ಆದ ಅಂತ ತಿಳ್ಕೋಬೇಕು. ಅವೇ ನಮ್ಮಲ್ಲಿ ತುಂಬಿತ್ತಂದ್ರೆ ನಮ್ಮಲ್ಲಿ ರಜಗುಣನಾದ ಇಲ್ಲ ತಮಗುಣ ಆದ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಇವುಗಳನ್ನು ವಿವೇಕಿಯು ಕಂಡು ಹಿಡಿದು ಇದು ಸತ್ವಗುಣ, ಇದು ರಜಗುಣ, ಇದು ತಮೋಗುಣ ಅಂತ ನಿಮ್ಮ ಮನೆಗೆ ನೀವು ಕುಂತ್ರ ಗೊತ್ತಾಗ್ತಿತ್ತೇನು? ಗೊತ್ತಾಗ್ತಿತ್ತ? ಇಲ್ಲಿಗೆ ಬಂದ ಗೊತ್ತಾಯ್ತು ನೋಡಿ. ಅದಕ್ಕೆ ವಿವೇಕಿಯು ಕಂಡು ಹಿಡಿದು ಎಲ್ಲಿ ಕಂಡಿಡದ ಗುರುಶಾಸ್ತ್ರಾದಿಗಳಿಂದ ಹಿಡಿದು ಸತ್ವಾದ ಗುಣಗಳಿಗೆ ಆಯಾ ವಿಕಾರಗಳಿಗೆ ವ್ಯತಿರೇಕವಾದ ಗುಣವನ್ನು ಅವಲಂಬಿಸಿ ಆತ ಸದಾಕಾಲ ಆತ್ಮ ನಿಷ್ಠೆಯಲ್ಲಿರ್ತಾನಂದ್ರು. ನಿಷ್ಠೆ ಅಂದರೆ ಪ್ರತಿಷ್ಠಾನ ಅಂದರೆ ಎರಡು ಒಂದೇ. ಎಲ್ಲಾದ್ರೂ ಗುಡಿಯಾಗ ಮೂರ್ತಿ ಪ್ರತಿಷ್ಠಾಪನೆ ಅಂತೀವಲ್ಲ, ಮೂರ್ತಿನ ಗುಡಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಸ್ಥಾಪನೆ ಮಾಡಿದ ಈ ಕಡೆ ತೆಗಿತೀವಿ ಅನ್ನೋದು ಅಲ್ಲಿ ಕಾಯಂ ಅಂತದ್ದು. ಗುಡಿಯಲ್ಲಿ ಆ ಮೂರ್ತಿ ಕಾಯಂ. ಅದರಂತೆ ಹೃದಯದಲ್ಲಿ ನಾನು ಆತ್ಮ ಇದ್ದೇನೆ ಅನ್ನೋದು ಕಾಯಂ ಮಾತದ ಜ್ಞಾನಿಗೆ ಅಂತ. ಹಾಗಾಗಿ ಈ ಮೇಲ್ಕಂಡ ಮೂರು ಗುಣಗಳು ಇನ್ನೂ ನಾವು ತಿಳಿಬೇಕಾಗಿದ್ರೆ, ಒಬ್ಬ ವ್ಯಾಪಾರಸ್ಥ ಏನು ಮಾಡಿದ, ಹಣವನ್ನು ತಗೊಂಡು ವ್ಯಾಪಾರಕ್ಕಾಗಿ ಪರದೇಶಕ್ಕೆ ಹೋದ. ಅವನು ಒಂದು ದಿವಸ ಕಾಡಿನಲ್ಲಿ ಹೋಗುವಂಥ ಪ್ರಸಂಗ ಬಂತು. ಆ ಕಾಡಿನಲ್ಲಿ
ಪ್ರಯಾಣಿಕರನ್ನು ದರೋಡೆ ಮಾಡುವ 3 ಜನ ಕಳ್ಳರಿದ್ರಲ್ಲಿ. 3 ಜನ ಕಳ್ಳರು. ಅವರು ಬಂದ ಪ್ರಯಾಣಿಕನನ್ನ ಹಿಡಿದುಕೊಂಡು ಅವರಲ್ಲಿ ಕೊನೆಯ ಕಳ್ಳನು ಇವನಲ್ಲಿರುವ ಹಣವನ್ನ ಕಿತ್ತುಕೊಂಡು ಇವನನ್ನು ಕೊಂದು ಹಾಕೋಣ ಅಂತ ಅವನಂದ. ಯಾರು ಕೊನೆಯದವನು? ಮೊದಲಲ್ಲ, ಕೊನೆಯದವನಂದ್ರೆ ಇಲ್ಲಿ ತಮಗುಣದವನು. ಪ್ರಾಣ ಸಹಿತವಾಗಿ ಬಿಟ್ಟರೆ ಮುಂದೆ ಅನರ್ಥ ಮಾಡುವನೆಂದು ಅವನ ಅಭಿಪ್ರಾಯ. ಅವನ ಅಭಿಪ್ರಾಯ ಏನಲ್ಲ, ಇದೆಲ್ಲ ತಗೊಂಡು ಬಿಟ್ಟಿವಿ, ಮತ್ತೆ ನಮಗೆ ಅಪಾಯ ಅವನಿಂದ ಮರಳಿ ಬಂದ್ರೆ ಹೇಗೆ, ಅದಕ್ಕೆ ಕೊಂದೇ ಬಿಡೋಣ ಅಂತ ಅವನು. ಇನ್ನೊಬ್ಬನ ಹಿಡ್ದ, 2ನೇ ಕಳ್ಳಂತನ ಇವನಲ್ಲಿ ಇರ್ತಕ್ಕಂಥ ಹಣವನ್ನ ಕಸಿದುಕೊಂಡು ಕೊಲ್ಲೋದಕ್ಕಿಂತ ಇವನ ಕೈ ಕಾಲನ್ನು ಕಟ್ಟಿ ಇವನನ್ನ ಒಂದು ಗುಂಡಿಯಲ್ಲಿ ಹಾಕಿ ಹೋಗ್ಬಿಟ್ರಾಯ್ತಲ್ಲ, ಇವನೇನ್ ಮಾಡ್ತಾನ ಮುಂದ ಅಂತ 2ನೇದವನ ಅಭಿಪ್ರಾಯ. 3ನೇದವ ಕಳ್ಳ ಅವನಿಂದ ಇಷ್ಟೆಲ್ಲ ಯಾಕೆ, ಅವನು ಕೊಲ್ಲೋದು ಬೇಡ, ಕೈಕಾಲು ಕಟ್ಟಿ ಎಲ್ಲೋ ಗುಂಡಿಯಲ್ಲಿ ಹಾಕೋದು ಬೇಡ, ನಮಗೇನ್ ಬೇಕಾಗಿದಪ್ಪ, ಇವನಲ್ಲಿ ಇರುವಂತ ಸಂಪತ್ತಿನದ ಆ ಸಂಪತ್ತು ಧನವನ್ನ ನಾವು ತಗೊಂಡು ಇವನನ್ನ ಕಟ್ಟಿನೂ ಹಾಕೋದು ಬೇಡ, ಕೊಲ್ಲೋದು ಬೇಡ, ಸುಮ್ಮನೆ ಬಿಟ್ಟು ಬಿಡೋಣಂತ ನಾವು. 3 ಕಳ್ರೆ, ಆದ್ರೆ ಅವರವರಲ್ಲಿರ್ತಕ್ಕಂಥ ಭಾವ ಯಾಕೆ ಬದಲಾವಣೆ ಅದು? ಬಿಟ್ಟು ಬಿಡೋಣಪ್ಪ ಅಂಬನು ಸತ್ವ ಗುಣದ ಕಳ್ಳ, ಗುಂಡೆಗೆ ಹಾಕೋಣ ಒಂದು ರಜೆ ಗುಣದ ಕಳ್ಳ, ಕೊಲ್ಲೆ ಬಿಡನು ಎಂಬುದು ತಮ್ಮ ಗುಣದ ಕಳ್ಳ. ಇದರಂತೆ ಧನವನ್ನ ತೆಗೆದುಕೊಂಡು ಪರಸ್ಥಳಕ್ಕೆ ಹೋಗುವ ವ್ಯಾಪಾರಕ್ಕೆ ಹೋಗೋನು ಯಾರಪ್ಪ? ಇಲ್ಲಿ ದೃಷ್ಟಾಂತ ಹೇಳಿದ್ರಿ, ದಾಷ್ಟಾಂತಕ್ಕೆ ಬರ್ಬೇಕಲ್ಲ. ವೇದಾಂತ ಶಾಸ್ತ್ರ ನಮಗೇನೋ ಯಾವ ಜನ್ಮದ ಪುಣ್ಯ ಮಾಡಿವು, ಯಾವ ಜನ್ಮದ ವಿಚಾರ ಮಾಡಿವು, ಇಷ್ಟೆಲ್ಲ ನಮಗೆ ಸಿಕ್ಕದಂದ್ರೆ ಅಲ್ಲಪ್ಪ, ನಮ್ಗೆ ಸ್ವಲ್ಪ ಬೆನ್ನು ಚಪ್ಪಿಸಂತ ಇನ್ನೊಬ್ಬರಿಗೆ ಬೆನ್ನು ಕೊಡಬಾಡ್ರಿ, ನಿಮ್ಮ ಬೆನ್ನು ನೀವು ಹಿಂಗೆ ಚಪ್ಪಿಸೋದು ವಾಹ ಅನ್ಬೇಕು. ಎಂಥ ಇದು ಸಿಕ್ಕದ ಸಂತೋಷ. ಎಲ್ಲ ಋಷಿಗಳಿಗೆ, ತಪಸ್ಸುಗಳಿಗೆ, ಮುನಿಗಳಿಗೆ ಸಿಗಲಾರ್ದು. ನಾವು ಋಷಿಗಳೆಲ್ಲ, ತಪಸ್ಸುಗಳೆಲ್ಲ, ಮುನಿಗಳೆಲ್ಲ ಸಾಮಾನ್ಯ ಮಾನವರಾಗಿದ್ದುಕೊಂಡು ಇಂಥ ವಿಚಾರವನ್ನ ನಮ್ಗೆ ಸಿಕ್ಕದ ಇವತ್ತಂದ್ರೆ ಬಹಳ ಜನ್ಮದಲ್ಲಿ ಬಹಳ ಪುಣ್ಯ ಮಾಡಿವಂತ ತಿಳ್ಕೋಬೇಕು ಅಷ್ಟೇ. ಮೊದಲಿಗೇನು ಮತ್ತೆ ದ್ವೇಷ ಇಲ್ಲ. ಇಲ್ಲಿ ಪ್ರಯಾಣ ಮಾಡವನು ಯಾರಪ್ಪ? ಕಳ್ಳರಂತೂ 3 ಆದ್ರು. ಪ್ರಯಾಣಕ್ಕೆ ಇಲ್ಲಿ ಯಾರು ಹೇಳ್ಬೇಕಂದ್ರೆ ಮನುಷ್ಯ ಅಂದ್ರೆ ಆತ ಜ್ಞಾನವೆಂಬ ಧನವನ್ನ ತೆಗೆದುಕೊಂಡು ಸಂಸಾರದಲ್ಲಿ ವ್ಯಾಪಾರ ಮಾಡುವ ಜೀವನ ಅಂತ ಅರ್ಥ ಮಾಡಬೇಕು. ಯಾರು? ಜೀವ. ಇವನೇನ್ ಮಾಡ್ಯಾನ ಅಂದ್ರೆ ಧನವನ್ನ ತೆಗೆದುಕೊಂಡು, ಯಾವ ಧನ ನಿನ್ನದೆಂಬುದು ಜ್ಞಾನರತ್ನ ಅದೊಂದು ಬಿಟ್ಟು ಉಳಿದುವೆಲ್ಲ ತಗೊಂಡು ಹೊಂಟಾನೆ ಇವನು. ನಾವು ಹೊಂಟಿವಲ್ಲ, ಆ ವ್ಯವಹಾರ ಮಾಡೋವನೇ ಜೀವ, ಅವನೇ ಇಲ್ಲಿ ಒಂಟನ ಪ್ರಯಾಣ. ಇವನು ಸಂಸಾರದಲ್ಲಿ ವ್ಯವಹಾರ ಮಾಡುವಾಗ ಸತ್ವ, ರಜ, ತಮೋಗುಣೆಂಬ ಕಳ್ಳರು ಗಂಟು ಬಿದ್ದಾರೆ. ನಾವು 3 ಜನ ಕಳ್ಳರಾರ, ಅವ್ರ ಗಂಟ ಬಿದ್ದಾರ. ಯಾವಾಗ ಗಂಟು ಬಿದ್ದಾರೆ ಅಂದ್ರೆ ಜನ್ಮಾಂತರದಿಂದ ಗಂಟು ಬಿದ್ದಾರ. ನೀ ಎಷ್ಟು ಸಂಪಾದನೆ ಮಾಡ್ತಿದ್ದಿ ಅಷ್ಟು ಅವರು ಕಡತನ ಮಾಡ್ಕೊಂಡ ಹೋಗ್ಯಾರ. ನೀ ಗಳಿಸಿದ್ದೆಲ್ಲ ಏನು ಉಳಿದಿಲ್ಲ, ಅದಕ್ಕಾಗಿ ನೀನು ಏನು ಒಯ್ಯೋದಿಲ್ಲ ಅಂತ. ಉಳಿದ್ರೆ ಒಯ್ಯಕ್ಕೆ ಬರ್ತದ? ಉಳದೇ ಇಲ್ಲ. ಹಾಗಾಗಿ ಇಲ್ಲಿ ಈ ಗುಣದಲ್ಲಿ ತಮೋ ಗುಣ ಏನ್ ಮಾಡ್ತದ? ಜ್ಞಾನವನ್ನ ಅಪರಿಸಿ ಬಿಡುತ್ತದೆ, ಅವನನ್ನ ಪೂರ್ತಿ ನಾಶ ಮಾಡಿಬಿಡ್ತದ, ಕೊಲ್ಲೆ ಬಿಡಮಂತದ. ಮತ್ತೆ ಅವನ
ಧನವನ್ನು ಅಪಹರಿಸುವುದಲ್ಲದೆ ಜೀವನವನ್ನೇ ನಾಶ ಮಾಡುತ್ತಾನೆ. ನಮ್ಮ ಜೀವನ ಯಾಕೆ ವ್ಯರ್ಥ ನಾಶ ಆಗ್ಯಾವಂದ್ರೆ ಅವನ ಕೈವಶ ಆಗ್ಯದ. ಹಾಗಾಗಿ ರಜೋಗುಣವು ಏನು ಮಾಡ್ತದ? ಆ ಜ್ಞಾನ ಧನವನ್ನು ಅಪಹರಿಸಿ, ಜ್ಞಾನವೇ ಇಲ್ಲಿ ಧನ, ಅದನ್ನು ದೋಚಿಕೊಂಡು ಕೊಲ್ಲದೆ ಕಟ್ಟಿ ಹಾಕಬೇಕನ್ನುತ್ತದೆ. ಯಾಕೆ ಕೊಲ್ಲದ ಬಿಡಪ್ಪ, ಸುಮ್ಮನೆ ಬಿಟ್ಬಿಡಮ್ಮ ಅಂತ ಅದು ಹೇಳ್ತದ. ಸತ್ವಗುಣ ಏನು ಮಾಡ್ತದ ಅಂದರೆ ಜ್ಞಾನವೆಂಬ ಧನವನ್ನು ಅಪಹರಿಸಿ ಕಿತ್ತುಕೊಂಡು ಅವನನ್ನು ಕೊಲ್ಲುವುದು ಬೇಡ, ಕಟ್ಟಿ ಹಾಕುವುದು ಬೇಡ, ಬಿಟ್ಟು ಬಿಡಬೇಕೆನ್ನುತ್ತದೆ. ಇದೇ ಗುಣಗಳ ಸ್ವರೂಪ. ಬಿಟ್ಟುಬೇಡ ಅಂತ ಅದು ಸ್ವರೂಪ ಹೇಳ್ತದೆ. ಹೀಗೆ ಯಾವ ಗುಣಗಳಲ್ಲಿ ಯಾವ ಲಕ್ಷಣದ ಉತ್ಕೃಷ್ಟತೆಯು ಇರುವುದೆಂದು ನಿರೂಪಿಸುತ್ತದೆ. ಅದಕ್ಕೆ ಯಾವ್ಯಾವ ಗುಣದಲ್ಲಿ ಏನೇನು ಆವ ಸ್ವಭಾವ ಅಂತ ಹೇಳಿಕೊಡ್ತು ನೋಡ್ರಿ. ಸತ್ವಗುಣದಲ್ಲಿ ಏನಾದ, ರಜಗುಣದಲ್ಲಿ ಏನಾದ, ತಮ್ಮ ಗುಣದಲ್ಲಿ ಏನಾದ. ಅದಕ್ಕಾಗಿ ಇಲ್ಲಿ ಮುಂದ 9ನೇ ಶ್ಲೋಕದಲ್ಲಿ ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಂ ಆವೃತ ತೂತಮ ಪ್ರಮಾದೇ ಸಂಜಯುತ್ಯತ. ಅಂದರೆ ಹೇ ಅರ್ಜುನ, ಸತ್ವ ಗುಣ ಸುಖದಲ್ಲಿ ಸಂಘವನ್ನು ಉಂಟು ಮಾಡುತ್ತದೆ. ಸತ್ವಗುಣ ಏನು ಮಾಡ್ತದ್ರಿ ಅಂದರೆ ಸುಖದ ಗೆಳೆತನ ಮಾಡಬೇಕಂತದ, ಆನಂದದ ಗೆಳೆತನ ಮಾಡಬೇಕು, ಸಂತೋಷದ ಗೆಳೆತನ ಮಾಡಬೇಕು ಅಂತ ಅದು ಹೇಳಿ, ರಜೋಗುಣ ಏನು ಮಾಡ್ತದಂದ್ರೆ ಕರ್ಮದಲ್ಲಿ ಸಂಘವನ್ನುಂಟು ಮಾಡುತ್ತದೆ. ತಮೋಗುಣವು ಜ್ಞಾನವನ್ನು ಆವರಿಸಿಕೊಂಡು ಪ್ರಮಾದದಲ್ಲಿ ಸಂಘವನ್ನುಂಟು ಮಾಡುತ್ತದೆ. ಅಂದರೆ ಮಾಡಬೇಕಾದ ಕಾರ್ಯವನ್ನು ಮಾಡದೆ ನಿನಗಾಗಿ ಮಾಡಲಾರ್ದಂಗ ಅದು ನಿನಗ ಗುಣವನ್ನು ಮುಚ್ಚಾಗ್ತದೆ. ಏನು ಮಾಡಬೇಕಾಗಿ ನಾವು ಮನುಜ ಕುಲದ ಜನನದ ಲಾಭವಾಗುವುದು ಆರು ನಾನೆಂದು ವಿಚಾರಿಸುವುದು. ನಾನು ಯಾರಂತ ವಿಚಾರ ಮಾಡಲಾರ್ದಂಗೆ ಅದು ಮಾಡ್ತಾವ ನೋಡ್ರಿ. ಮತ್ತು ಯಾವಾಗ ವಿಚಾರ ಮಾಡವನು, ಯಾವ ಜನರ ಮಾಡವ ನೀನು? ಹಾಗಾಗಿ ಮಹಾತ್ಮರು ಪ್ರಕೃತಿಯ ಒಂದು ನಿಯಮ ಏನಾದಂದ್ರೆ ಅದು ಅಚಲವಾದದ್ದು, ಅದನ್ನು ದಾಟಲು ಸಾಮಾನ್ಯನಿಗೆ ಸಾಧ್ಯವಿಲ್ಲ. ಎಲ್ಲ ನಿಯಮವನ್ನು ನಾವು ದಾಟಬಹುದು, ಇಲ್ಲಂತಿಲ್ಲ. ಆದರೆ ಪ್ರಕೃತಿಯ ನಿಯಮ, ಪ್ರಕೃತಿ ನಿಯಮ ಏನದ? ಎಲ್ಲವನ್ನ ನಾವು ದಾಟೀವಿ, ಇಂಥ ಭಾಳಷ್ಟು ನೋಡೀವಿ ಅಂತ ಎಲ್ಲರೂ ಹೇಳ್ತೀವಿ. ಮತ್ತು ಪ್ರಕೃತಿಯಿಂದ ಕೂಡಿದ ನಿನ್ನ ದೇಹ ವಿಕಾರ ಆಗ್ತಾ ಹೊಂಟಿದ್ದಲೋ ಮರೆಯ, ಯೌವನ ಕಳ್ಕೊಂಡು ಮುಪ್ಪಾವಸ್ಥೆ ಬಂದಿವಿ. ಪ್ರಕೃತಿ ನಿಯಮದ ಜನನ ಮರಣವನ್ನು ಗೆದ್ದಿದ್ದೆ ನೀನು, ಮತ್ತು ಗೆದಿಬೇಕಾಗಿತ್ತಲ್ಲ. ಎಲ್ಲವನ್ನು ನೋಡೇನೆ ಎಲ್ಲವ ಗೆದ್ದೀನಿ ಅಂತಲ್ಲ. ಗೆದ್ದವನು ನೀನೇ ಆರಂಭ ಜ್ಞಾನ ಇಲ್ಲಂದ್ರೆ ಏನು ಗೆದ್ದು ಏನು ಪ್ರಯೋಜನ? ಅದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಆ ಮಗ ಬಹಳ ರಾಜವಂಶದವರು. ಅವನ ಯೌವನದಲ್ಲಿ ಏನು ಮಾಡಿದ ಅಂದರೆ ತನ್ನ ಅಕ್ಕಪಕ್ಕದ ಹಲವು ರಾಜ್ಯಗಳನ್ನು ಗೆದ್ದು ಅವನ ಹೆಸರು ಕೇಳಿದರೆ ಜಿತೇಂದ್ರಿಯ ಅಂತ ಹೆಸರು ಕರೆದ್ರು. ಮೊದಲ ಹೆಸರು ಬೇರೆ, ಅಥವಾ ಇಂದ್ರಜಿತೋ ಅಂತಾರೆ. ಇಂದ್ರಜಿತೋ ಅಂದ್ರೇನು? ಜಿತೇಂದ್ರಿಯಕ್ಕೆ ಹೋಲಿಸಿ ಅವನಿಗೆ ಸೋಲೆ ಇಲ್ಲದ ಸರದಾರ, ಎಲ್ಲವನ್ನ ಗೆದ್ದವನು. ಆದರೆ
ಎಲ್ಲರೂ ಅದೇ ಹೆಸರಿನಿಂದ ಕರಿತಿದ್ರು. ತಾಯಿ ಮಾತ್ರ ಜಿತೇಂದ್ರಿಯ ಅಂತ ಒಂದು ದಿನ ಕರಲಿಲ್ಲ. ಮೊದಲು ಏನು ಹೆಸರಿತ್ತು ಅದೇ ಹೆಸರಿನಿಂದ ಮಗನನ್ನು ಕರೆತಿದ್ಲು. ಅವನಿಗೆ ಆಶ್ಚರ್ಯ ಆಯಿತು. ರಾಜ್ಯದಲ್ಲಿರುವಂಥ ಸರ್ವ ಪ್ರಜೆಗಳು ಮಗುವಿನಿಂದ ಮುಪ್ಪಾದವರವರೆಗೂ ಅರಮನೆಯಲ್ಲಿರುವಂಥ ದಾಸ ಅಧಿಕಾರ ಪರ್ಯಂತರವಾಗಿ ಎಲ್ಲರೂ ಜಿತೇಂದ್ರಿಯ ಜಿತೇಂದ್ರಿಯ ಮಹಾರಾಜ ಅಂತಿದ್ರು. ಆದ್ರೆ ತಾಯಿ ಮಾತ್ರ ಅಂತಿದ್ದಿಲ್ಲ. ಅವನಿಗೆ ಆಶ್ಚರ್ಯ ಆಯ್ತು, ನಮ್ಮ ತಾಯಿ ಯಾಕೆ ಅನ್ನೋಳು, ನನಗೆ ಸಂಶಯ ಬರ್ತಲ್ಲ. ಕೇಳಿದ ಒಮ್ಮೆ, ಅಮ್ಮ ಎಲ್ಲರೂ ನನಗೆ ಜಿತೇಂದ್ರಿಯ ಜಿತೇಂದ್ರಿಯ ಅಂತ ಬಿರುದು ಕೊಟ್ಟಾರ, ನೀನ್ಯಾಕೆ ನನಗೆ ಕರೆಯಂಗಿಲ್ಲ, ಹೆಸರಿಟ್ಟೆ ಕರಿತಿದ್ದಲ್ಲ ಅಂತ ತಾಯಿ ಕೇಳಿದಾಗ, ಮಗನ್ ನೋಡಪ್ಪ, ನೀನು ಎಲ್ಲವನ್ನ ಗೆದ್ದಿದ್ದಿ, ಅದಕ್ಕೆ ಜಿತೇಂದ್ರಿಯ ಅಂತಾರ. ಜಯಶಾಲಿ ಆಗಿದ್ದಿ ನೀನು, ಇಲ್ಲಂತಲ್ಲ. ಆದರೆ ಇನ್ನ ನೀನು ಇಂದ್ರಿಯಗಳನ್ನು ಗೆದ್ದು ಇಂದ್ರಜಿತ ಆಗಿಲ್ಲ. ಇಂದ್ರಿಯಗಳನ್ನು ಗೆದ್ದಾಗ ಅದು ಜಿತೇಂದ್ರಿಯ ಅಂತ ಹೇಳ್ಬೋದು. ಹೊರಗಿನ ಗೆದ್ದಿದ್ದಿ, ಹೊಳಗಿನವೇ ನೀನು ಗೆದಕ್ಕಾಗಿಲ್ಲ ಅಂದ್ರೆ ಮಂದಿ ಅಂತಾರ ಕರಿತಾರಂತ ನಾನು ಕರೆದ್ರೆ ತಪ್ಪ ಆಗ್ತದ ಅಂತ ತಾಯಿ ಹೇಳಿದಾಗ ಅವನಿಗೆ ಅವತ್ತು ಜ್ಞಾನೋದಯ. ಹೌದಲ್ಲ? ಅಮ್ಮ ನಾನು ಇಂದ್ರಿಯಗಳನ್ನು ಗೆದ್ದಿಲ್ಲೇನು ಅಂತ ಕೇಳಿದ. ಇಂದ್ರಿಯಾದಿಗಳನ್ನು ನೀ ಗೆದ್ದಿದ್ರೆ ಇಷ್ಟು ಆಸೆಯನ್ನು ಮಾಡಿ ದೊರಕಳೇನದ್ರ ಸಂತೃಷ್ಟಿ ಅಂತ ಅದ ಶಾಸ್ತ್ರ. ಭಗವಂತ ಏನು ಕೊಟ್ಟನ ಅದರಲ್ಲೇ ತೃಪ್ತಿಯಿಂದ ಇರಬೇಕಂತ ಅದ. ನಿನಗೆ ಆಸೆ ಅನ್ನೋದು ಇನ್ನು ಬಹಳ ಇದ್ದದಕ್ಕೆ ಇಂದ್ರಿಯಗಳ ದಾಸನಾಗಿ ಇಷ್ಟೆಲ್ಲ ಗೆದ್ದಿದ್ದಿ. ಇಂದ್ರಿಯನೇ ಗೆದ್ದಿಲ್ಲ ಅಂದ್ರೆ ಇಂದ್ರಜಿತ ಅಥವಾ ಜಿತೇಂದ್ರಿಯ ಅಂತ ಅನ್ನಕ್ಕೆ ಬರಂಗಿಲ್ಲ ಅಂದಾಗ ಅವನಿಗೆ ಜ್ಞಾನೋದಯ ಆಗಿ ಅವತ್ತ ನಿರ್ಣಯ ಮಾಡಿದ, ಇಂದ್ರಿಯಾದಿಗಳನ್ನ ಯಾವನು ಗೆದ್ದಿತಾನ ಅವನೇ ನಿಜವಾದ ಜಿತೇಂದ್ರಿಯ. ಹಾಗಾಗಿ ಇದು ಸಾಮಾನ್ಯ ಮಾತಲ್ಲ ಅಂತಾರೆ ಅವರು. ಎಲ್ಲರಿಗೂ ಸಾಮಾನ್ಯ ಮಾತಲ್ಲ. ಕಾರಣ ಏನು ಮಾಡ್ತಂದ್ರೆ ಇದು ಮನುಷ್ಯನಲ್ಲಿ ಅನಂತ ಪ್ರಕಾರವಾಗಿ ಸಾಮಾನ್ಯ ಮನುಷ್ಯನು ಪ್ರಕೃತಿಯ ಯಾವ ಗುಣವನ್ನು ಧಾರಣ ಮಾಡುತ್ತಾನೋ ಅವನ ಜೀವನವು ಅದಕ್ಕೆ ಅನುಸಾರವಾಗಿ ನಡೆಯುತ್ತದೆ. ಪ್ರಕೃತಿ ಯಾವ ಗುಣ ಅದ ಆ ಗುಣ ಯಾರು ಧಾರಣ ಮಾಡಿಕೊಂಡಾರ ಅದ್ರ ಪ್ರಕಾರ ಅವನಿಗೆ ವ್ಯವಹಾರ ನಡೀತದೆ ನೋಡ್ರಿ. ಅದೇ ದಾರಿ ಅವನಿಗೆ. ಮತ್ತೆ ಕೆಲವು ಮಂದಿ ಕರ್ಮಕ್ಕೆ ದಾರಿ, ಕರ್ಮ ಹಿಡಿದು ಹೊರಟಾರಲ್ಲ ಅವ್ರಿಗೆ ಅದೇ ದಾರಿ ಅದು. ಕೆಲವರು ಜ್ಞಾನದ ದಾರಿ ಹಿಡಿದಾರಲ್ಲ ಆದ ಕಡೆ. ಯಾಕಂದ್ರೆ ಅಲ್ಲಿ ಸತ್ವ ಗುಣನೇ ದಾರಿ ಅದ, ಇಲ್ಲಿ ರಜೋಗುಣದ ದಾರಿ, ತಮೋಗುಣದ ದಾರಿ. ಹೀಗಾಗಿ ಇದೇ ವಿಷಯ ಸತ್ವಗುಣವು ಏನು ಮಾಡ್ತದ್ರಿ ಅಂದ್ರೆ ಜೀವನನ ಸುಖದಲ್ಲಿ ತೊಡಗಿಸುತ್ತದೆ, ಸುಖದ ಕಡೆ ಕರ್ಕೊಂಡು ಹೋಗ್ತದ. ನಮ್ಮಲ್ಲೇ ಹೇಳಿಲ್ಲ, ಸತ್ವಗುಣದ ಸ್ವರೂಪ ನಿರ್ಮಲವಾದದ್ದು, ಅದು ಸ್ವಚ್ಛವಾದದ್ದು. ಈಗ ನೀರಾವಲ್ಲ, ಬಹಳ ಸ್ವಚ್ಛ ಇರೋದಕ್ಕೋಸ್ಕರವಾಗಿ ಹಾಲಿನಲ್ಲಿ ಹಾಕಿದ್ರು ಕೂಡ ಹಾಲು ಕೆಡಂಗಿಲ್ಲ. ಹಾಲು ಕೆಡ್ತಾವನ್ರಿ? ಹಾಲು ನೀರಲ್ಲ, ನೀರು ಹಾಲಲ್ಲ. ಹಾಲಿನ ಗುಣ ನೀರಿನಲ್ಲಿ ಇಲ್ಲ. ಇಲ್ಲದಿದ್ರೂ ಕೂಡ ಕಲ್ತಾಗ ಹಾಲನ್ನ ಕೆಡಿಸಂಗಿಲ್ಲ, ಅದಕ್ಕೆ ಇನ್ನು ಹೆಚ್ಚಿಗೆ ಮಾಡ್ತದ. ಹಾಲಿನ ಪ್ರಮಾಣ ಹೆಚ್ಚಾಗ್ತಿಲ್ಲ. ಮತ್ತೆ ನೀರು ಅದೇ ಸುಮಾರು ನೀರು ಹಾಕ್ರಿ, ಶುದ್ಧವಾದ ಹಾಲನ್ನು ಕೆಡಿಸಿ ಕಾಸಕ್ಕಿಟ್ರೆ ಎಲ್ಲ ಉಕ್ಕಿ ಅಥವಾ ವಾಸನವನ್ನು ಕೆಟ್ಟ ಬಿಡ್ತಾವ. ಅವು ನೀರೇ ಇವೇ ನೀರೇ. ಅದರಂತೆ ಇಲ್ಲಿ ಅಜ್ಞಾನವು, ವಿಷಯಕ್ಕೆ ಸಂಬಂಧಪಟ್ಟ ದುಃಖವು ನಿವಾಸ ಮಾಡಲಾರದು.
ಅದಕ್ಕೆ ಸತ್ವಗುಣದಿಂದ ಬುದ್ಧಿಯು ಕ್ರಮವಾಗಿ ವಿಕಾಸವಾಗುತ್ತದೆ. ಸತ್ವಗುಣದ ಬುದ್ಧಿ ಏನದ? ನಾವು ಬುದ್ಧಿ ಅಂದಾಗ 3 ಹೇಳಿವಲ್ಲ. ಯಾವಂದ್ರೆ ಚರ್ಮ ಬುದ್ಧಿ, ತೈಲ ಬುದ್ಧಿ, ಘೃತ ಬುದ್ಧಿ ಅಂತ. ಇವು 3ಕ್ಕೆ ಉದಾಹರಣೆ ಹೇಳಬೇಕಾಗ್ಯದ. ಇದೇನು ಚರ್ಮ ಬುದ್ಧಿ ಅಂದ್ರೆ ತಮೋಗುಣದವನು. ಅವನ ಬುದ್ಧಿ ಹೇಗಾದಂದ್ರೆ, ಒಬ್ಬ ಚಮ್ಮಾರ ಚರ್ಮವನ್ನ ಸುಲಿದು ನೀರಿನಲ್ಲಿ ನೆನೆಯಿಟ್ಟು 3-4 ದಿನ ಆದ ಮೇಲೆ ನೀರಿನಿಂದ ಹೊರಗೆ ತೆಗೆದು ಕಬ್ಬಿಣವನ್ನು ಕೆಳಗಿಟ್ಟು ಅದರ ಮೇಲೆ ಚರ್ಮವನ್ನಿಟ್ಟು ಮೇಲೆ ಮತ್ತೆ ಕಬ್ಬಿಣದಿಂದ ಬಡದಾಗ 1 ಇಂಚು ಚಾಚ್ತದ. ಒಂದೇ ಇಂಚು. ಹೌದಲ್ರಿ? ತಮಗುಣದ ಒಂದಿದು ಭಾಳ 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 ಸತ್ವಗುಣದ ಏಟ ಬಿದ್ದು ಹೋದ್ರು ಕೂಡ ಒಂದು ಈಟೇ ಬುದ್ಧಿ ಚಾಚ್ತದ. ಬಡದಾಗ ಅಗಲಾಗ್ತದ, ಬಡದ ಬಿಟ್ರೆ ಮತ್ತೆ ಒಳಗಾಗ್ತದ. ಅವನ ಬುದ್ಧಿ ಹಿಂಗ. ರಜೋಗುಣದ ಬುದ್ಧಿ ಹೇಗೆ ಅಂದ್ರೆ, ತುಪ್ಪ ನೋಡಿಲ್ಲ, ತುಪ್ಪ ಕಾಸಿ ಹಾಕಿದ ಮೇಲೆ 1 ದಿನ 2 ದಿನ ಇಟ್ಟರೆ ಮತ್ತೆ ಎಪ್ಪಾಗ್ತದೆ, ಗಟ್ಟಿ ಆಗ್ತದಿಲ್ಲ. ಮತ್ತೆ ಕಾಸಿದಾಗ ಮತ್ತೆ ದ್ರವ ಆಗ್ತದೆ. ಅದರಂತೆ ರಜೋಗುಣದ ಬುದ್ಧಿ ವೇದಾಂತ ಶಾಸ್ತ್ರಗಳನ್ನ ಪ್ರಯತ್ನ ಪಟ್ಟು ಕೇಳಿದರೆ ಅವನಿಗೆ ಶಾಸ್ತ್ರ ಕೇಳುವಾಗ ಹೃದಯ ಅರಳಿದಂಗೆ ಆಗ್ತದ, ಶಾಂತಿ ಸುಖ ಆದಂಗೆ ಆಗ್ತದ. ಮನೆಗೆ ಹೋಗೋದ್ರಾಗ ಮತ್ತೆ ಎಪ್ಪಾಗಿ ಬಿಡ್ತದ, ಮತ್ತೆ ಗಟ್ಟಿ ಹೆಂಗಿದ್ದದ ಹಂಗೆ ಆಯ್ತಂತ. ಆದರೆ ಇನ್ನೊಂದು ತೈಲ ಬುದ್ಧಿ, ಇದು ಸಾತ್ವಿಕ ಗುಣದ ಬುದ್ಧಿ. ಎಣ್ಣೆಯನ್ನು ಅಂಗಡಿಯಿಂದ ತಂದ ಮೇಲೆ ನೀವು ಮನೆಗೆ ಎಷ್ಟು ದಿನ ಇಟ್ಟರು ಕೂಡ ಅದು ಹಂಗೆ ಇರ್ತದ, ಕಾಸಿದ್ರು ಹಾಗೆ ಇರ್ತದ. ಸದಾ ಕಾಲ ಅದು ಬದಲಾವಣೆ ಆಗೋದಿಲ್ಲ ನೋಡ್ರಿ, ಒಂದೇ ಆಕಾರ ಒಂದೇ ರೂಪ. ಅದರಂತೆ ಸತ್ವಗುಣದ ಶಾಸ್ತ್ರಗಳಲ್ಲಿ ಮನಸ್ಸಿನಲ್ಲಿ ಏನಾಗ್ತದ, ಏಕೋ ಭಾವ, ಅವನಲ್ಲಿ ಬದಲಾವಣೆ ಆಗೋದಿಲ್ಲ, ಹಂಗೇ ಉಳ್ಕಂತದ. ಯಾಕ ಮೊದಲೇ ಸ್ವಚ್ಛ ಅದ. ಸ್ವಚ್ಛವಾದ ನೀರು ಹಾಲೆ ಕಲಿಸಿದಾಗ ಮತ್ತಷ್ಟು ಮೆರುಗು ಬರ್ತದೆ. ಹಾಗಾಗಿ ರಜೋಗುಣ ಏನು ಮಾಡ್ತದ್ರಿ ತಮ್ಮ? ರಜೋಗುಣ ನಿನ್ನನ್ನ ಕರ್ಮದಲ್ಲಿ ತೊಡಗಿಸುತ್ತದೆ. ನೀನೇನು ಕರ್ಮ ಮಾಡಬಾರ್ದಂತೀನಿ, ಆದರೆ ಕರ್ಮದ ಕಡೆ ಕರ್ಕೊಂಡು ಹೋಗ್ತದ. ಅಂದರೆ ಚಂಚಲವೇ ರಜೋಗುಣದ ಸ್ವಭಾವ, ಚಂಚಲ ಅಂತ. ರಜೋಗುಣ ಏನ್ ಮಾಡ್ತದೆ ಅಂದ್ರೆ ಮನುಷ್ಯನನ್ನು ಸಕಾಮ ಕರ್ಮದಲ್ಲಿ ಪ್ರೇರಣೆ ಮಾಡ್ತದೆ. ಯಾವಾಗಲೂ ಸಕಾಮ ಕರ್ಮ, ಇದು ಬೇಕು, ಅದು ಬೇಕಂತ ಕರ್ಮ ಮಾಡೋದು. ಹೌದು, ಯಾವಾಗಲೂ ನೀನು ಮಾಡಿದ ಕರ್ಮ ನನಗೇನು ಬೇಕಿಲ್ಲ ಅಂತ ನೀ ಮಾಡಿಲ್ಲಲ್ಲ, ಬೇಕಂತನೇ ಮಾಡಿದ್ದೆ. ಅದು ಬೇಕು, ಇದು ಬೇಕು, ಏನೇ ಬೇಕಿರ್ಲಿ, ಬೇಕು ಅಂತ ಕರ್ಮ ಮಾಡಿದ್ದೆಲ್ಲ ಎಷ್ಟು ನಿನಗೆ ಆಗ್ಯಾವ? ಆ ಕರ್ಮದ ಫಲ ಎಷ್ಟು ಸಿಕ್ಕಾವ? ಸಿಕ್ಕಿಲ್ಲ ಅಂದ್ರೆ ಏನಾಯ್ತು? ಸಿಗೋದಂತ ಗೊತ್ತಿದ್ರು ಕೂಡ ಸಿಗ್ತದ ಹುಡುಕಂತದ್ದು. ಸಿಗೋದಿಲ್ಲ, ಅಲ್ಲಿಲ್ಲ, ಆದ ಹುಡುಕು. ಹೆಂಗ್ ಹುಡುಕು? ಮುದುಕಿ ಕೌದಿ ಹೊಲೆಗೆ ಸೂಜಿ ಕಳ್ಕೊಂಡು ಲೈಟಿನ ಕಂಬದಲ್ಲಿ ಹುಡುಕಿಲ್ಲ, ಸಿಗ್ತದೇನದ? ಸಿಗದಿದ್ದನ್ನು ಹುಡುಕಂತ ನೋಡು ಮನಸ್ಸು. ಅಲ್ಲಿ ಏನದ? ವಿಚಾರ ಇಲ್ಲ ಅಂತ ಅರ್ಥ ಆಯ್ತು. ಸತ್ವಗುಣದ ವಿಚಾರ ಇಲ್ಲ ಮುದುಕಿಯಲ್ಲಿ, ಅದಕ್ಕೆ ಅಲ್ಲಿ ಬಂದು ಹುಡುಕಕತ್ತದ. ಅದಕ್ಕೆ ಈ ಮನಸ್ಸಿಗೆ ಜ್ಞಾನದಲ್ಲಿ ಎಲ್ಲಿ ಕಳ್ಕೊಂಡದ ಅಲ್ಲಿ ಬಿಡ್ತು, ಕರ್ಮದಲ್ಲಿ ಹುಡುಕಕತ್ತ ನೋಡು. ಹುಡುಕಕತ್ತಿಲ್ಲ, ನಾವೆಲ್ಲ ಎಲ್ಲಿ ಹುಡುಕಿವಿ? ಅಲ್ಲೇ ಹುಡುಕ್ತಾ ಬಂದೀವಿ. ಈಗ ಏನೋ ಎಲ್ಲಿ ಕಳ್ಕೊಂಡೇವಪ್ಪ ಅಲ್ಲೇ ಹುಡುಕ್ರಿ, ಕಳೆದದ್ದು ಒಂದಲ್ಲೇ ಹುಡುಕೋದು ಒಂದಲ್ಲೇ ಆಗ್ಯದ. ಅದು ನಿಮ್ಮಲ್ಲೇ ನೀವು ಕಳ್ಕೊಂಡ್ರಿ ಆನಂದ ಸುಖ, ನಿಮ್ಮಲ್ಲಿ ಹುಡುಕ್ರಿ ಅಂತ ಆಪ್ತ ಪುರುಷ ಹೇಳಿದಂಗೆ ಸದ್ಗುರುನಾಥ ನಮಗೆ ಬಂದು ಹೇಳಿದರು ಗುರುಶಾಸ್ತ್ರಾದಿಗಳು. ಅದಕ್ಕೆ ನಮಗೆ ವಿಚಾರ ಬಂತಿಲ್ಲ, ಇಲ್ಲವ್ರು ಎಲ್ಲಿದು ಬರ್ತಿತ್ತು. ಹಾಗಾಗಿ ಏನು ಮಾಡ್ತದ? ಮನುಷ್ಯನನ್ನು ಶಾಂತಿಯಿಂದ ಕುಳಿತುಕೊಳ್ಳಲು ಅವಕಾಶ ಕೊಡುವುದಿಲ್ಲ. ಚಂಚಲ
ಮನೆ ಬಿಡುವಾಗ ಒಂದು ರೀತಿ ಚಂಚಲ, ಇಲ್ಲಿ ಕುಂತಾಗ ಒಂದು ಚಂಚಲ, ಶಾಸ್ತ್ರ ಮುಗಿದ ಮೇಲೆ ಒಂದು ರೀತಿ ಚಂಚಲ. ಇದು ಯಾವುದು ನಿನ್ ತಪ್ಪಲ್ಲ ತಮ್ಮ, ಜೀವನದ ಅಲ್ಲ, ನಿಂದಲ್ಲ, ಗುಣದ್ದದು. ಗುಣ ಕರ್ಕೊಂಡು ಹೋಗ್ತದ. ಈಗ ಒಂದು ಆಕಳಾದ ಸಾಕ್ಯಾನ, ಒಂದು ಆತ ಏನ್ ಮಾಡ್ದ, ಒಂದಿನ ಯಾವುದೋ ಪ್ರಸಂಗದಲ್ಲಿ ಆಕಳನ್ನ ಆ ಕಡೆ ಹೊಡ್ಕೊಂಡು ಹೋಗ್ಬೇಕಂತ ಹೊಂಟ. ಅವನು ಕೈಯಲ್ಲಿ ಒಂದು ಕೊನೆ ಹಗ್ಗ ಕೈಯಲ್ಲಿ, ಇನ್ನೊಂದು ಅದ್ರ ಕಣ್ಣಲ್ಲಿ. ಅದಲ್ಲ ಈಗ ಆ ಆಕಳನ್ನ ಕರ್ಕೊಂಡು ಹೋಗೋದು ಅವನ ಮನುಷ್ಯನ ಕೈಯೋ ಅಥವಾ ಹಗ್ಗೋ? ಹಗ್ಗಲ್ಲ, ಹಗ್ಗದ ಸಂಬಂಧದಿಂದ ಅವನ ಹಿಂದಿಂದ ಹೋಗ್ತದ. ಆ ಹಗ್ಗ ಬೇಚು ಅದು ಹೋಗೋದಿಲ್ಲ ಮಗಂದು. ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋದು ಯಾವುದು? ಗುಣ ಸಂಬಂಧ. ಜೀವನ ಹೋಗೋನಲ್ಲ ಅವನು, ಆದ್ರೆ ಇದು ಹಗ್ಗ ಅದಲ್ಲ, ಅದು ಬಿಚ್ಚತನ ಹೋಗದೆ 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 ಹೀಗಾಗಿ ಧೈರ್ಯವನ್ನು ಕುಗ್ಗಿಸುತ್ತದೆ ಮತ್ತು ಶಾಂತಿಯನ್ನ ನಾಶ ಮಾಡುತ್ತದೆ, ವಿಶ್ವಾಸವನ್ನ ಶಿಥಿಲ ಮಾಡುತ್ತದೆ, ನಮ್ಮಲ್ಲಿ ಸಾಧ್ಯ ಎಂಬುದು ಕೆಡಿಸಿಬಿಡುತ್ತದೆ. ಇಷ್ಟಲ್ಲದೆ ಮಾಡಲಾರದ ಕೆಲಸಗಳಲ್ಲಿ ತೊಡಗುತ್ತದೆ. ಏನು ಮಾಡಬಾರದಂತಾದ ಆ ಕೆಲಸಗಳಲ್ಲಿ ಮಾಡೋ ಪ್ರಯತ್ನ ಮಾಡ್ತದ. ಏನು ವಿಧಿಗಳು ಗುರುಶಾಸ್ತ್ರಗಳು ಮಾಡಂತ ಹೇಳ್ತದ, ಆ ಕಡೆ ಬ್ಯಾಡ ಅಂತ ಹೇಳ್ತದ. ಎಷ್ಟು ಕೆಲಸ ನಿನ್ನ ಯಾರು ದೊಬ್ಬ್ಯಾರಪ್ಪ ಕಿತ್ತಿ? ದಿವಸ ನಾವು ಮಹಾತ್ಮನ ಕಡೆ ಶಾಸ್ತ್ರದ ಕಡೆ ಶ್ರವಣ ಮಾಡಕ ಯಾರು ಬ್ಯಾಡ ಅಂತ ಹೇಳಿದಾರೆ? ಯಾರು? ಪರಮಾತ್ಮ ಬೇಡ ಅಂತ ಹೇಳನ, ಮಾಯೆ ಬರಬೇಡ ಅಂತ ಹೇಳನ, ಮಕ್ಕಳು ದಬ್ಬ್ಯಾರೋ, ಹೆಂಡ್ರು ದಬ್ಬ್ಯಾರೋ? ಯಾರಿಲ್ಲ. ಮತ್ತೆ ನೀವು ಬರವಲ್ಲಿ ಹಿಂದಕ್ಕೆ ಓದ್ತಿದ್ದಲ್ಲಿ ನೀನು ದಬ್ಬೋರು ಯಾರು? ಅವಳು ಕುಂತನ ಒಬ್ಬನ ಅಜ್ಞಾನ, ತಮಗುಣನೆ ದಬ್ತದದು. ಹಾಗಾಗಿ ರಜೋಗುಣದಿಂದ ಏನಾಗ್ತದ, ಮನುಷ್ಯ ಸ್ಥಿತಿ ಅತ್ಯಂತ ಭಯಂಕರ ಆಗಿ ಅವನು ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಆಚರಿಸಲು ಹಿಂದೆ ಮುಂದೆ ನೋಡುವುದಿಲ್ಲ. ನಿನಗೇನು ವಿಧಿಗಳು ಹೇಳವ, ಆ ಕಡೆ ಅದೇ ನಿನ್ನ ಧರ್ಮ ನೋಡಪ್ಪ ಅಂತ ತನ್ನ ಧರ್ಮವನ್ನು ಬಿಟ್ಟು ಅನ್ಯ ಒಂದು ಬೇರೆ ಮಾಡಬಾರದ ಹೋಗಬಾರದ ಧರ್ಮವನ್ನ ಮಾಡಲಿಕ್ಕೆ ಹೋಗಲಿಕ್ಕೆ ಹಚ್ಚುತ್ತಾವ. ಇದರಿಂದ ಅವನ ಶಕ್ತಿಯು ಅನೇಕ ಮುಖವಾಗಿ ಚೆದರು ಹೋಗುತ್ತದೆ. ಅದು ಆ ಸುಖ ಏನಾಗ್ತದೆ, ಛಿದ್ರ ಆಗ್ತದೆ. ಶಬ್ದದ ಕಡೆ ಅಷ್ಟೇ, ರೂಪದ ಕಡೆ ಇಷ್ಟು, ಸ್ಪರ್ಶ ರಸ ಗಂಧಾದಿಗಳಲ್ಲಿ ಇಷ್ಟಿಷ್ಟು ಹೋಗಿ ಹೋಗಿ ನಮ್ಮನ್ನು ಛಿದ್ರ ಮಾಡ್ತದ. ಮತ್ತೆ ನಿದ್ರೆಯಲ್ಲಿ ಬಂದು ಹೊರಗೆ ಹೋದವೆಲ್ಲ ಒಳಗೆ ಕೂಡೋದಕ್ಕೆ ಮತ್ತೆ ನಿದ್ರೆಯಲ್ಲಿ ಆನಂದ ಆಗ್ತದೆ. ಎದ್ದ ಕಡೆ ಮತ್ತೆ ಛಿದ್ರ ಆಗ್ತದೆ, 5 ಭಾಗ ಆಗ್ತದೆ. ಮತ್ತೆ ನಿದ್ರೆಯಲ್ಲಿ ಏಕೋ ಭಾವ ಒಡಗೂಡಿ ಒಂದೇ ಆಗ್ತದೆ. ಅವಾಗ ಆನಂದ ಹೆಚ್ಚಾಗ್ತದೆ ನಮ್ಗೆ. ನಿದ್ರೆಗೆ ಎದ್ದಾಗ ಆನಂದ ಆದ, ನಿದ್ದೆಯಲ್ಲಿದ್ದಂತ ಆನಂದ ಇಲ್ಲ. ಯಾಕಿಲ್ಲ ಅಂದ್ರೆ ಹೊರಗೆ ಆ ಕಡಿಷ್ಟು ಈ ಕಡಿಷ್ಟು ಹೋಗ್ಯದ, ಎಲ್ಲ ಒಟ್ಟಿಗೆ ಸೇರಿದಾಗ ಮತ್ತೆ ಆನಂದ ಹೆಚ್ಚಾಗ್ತದೆ ಅಷ್ಟೇ. ಅದರಂತೆ ಎದ್ದಾಗ ನೀನು ವಿಚಾರ ಮಾಡಿ ತಿಳ್ಕೊಂಡ್ರೆ ನಿದ್ದೆಯಲ್ಲಿ ಹೆಚ್ಚಿನ ಆನಂದ ಆಗ್ಯದಲ್ಲ, ಈ ಜಾಗ್ರದಲ್ಲಿ ಪರಮಾನಂದ ಆಯ್ತು. ಮತ್ತೆ ಹೆಚ್ಚಿನ ಆನಂದ ಇಲ್ಲ, ಪರಮಾನಂದ. ಯಾವ ಜ್ಞಾನಿಗೆ, ಯಾವ ಋಷಿಗೆ, ಎಲ್ಲಿ ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ ಇಲ್ಲಿವರೆಗೆ ಆಗ್ಯದ ಅದು ಆಗ್ತದಂತ ಹೇಳ್ತಾ ಬಂದು. ಹಾಗಾಗಿ ಇಲ್ಲಿ ತಮೋಗುಣ ಕೂಡ ಅತಿ ಹೀನಾಯವಾಗಿ ತನ್ನಲ್ಲಿ ಆಶ್ರಯಿಸಿದವರಲ್ಲಿ ಜಡತ್ವವನ್ನುಂಟು ಮಾಡುತ್ತದೆ. ಕರ್ಮಹೀನತೆಯಿಂದ ಅವನು ಭೂಮಿಗೆ ಭಾರವಾಗುತ್ತಾನೆ. ಭೂಮಿಗೆ ಯಾಕೆ ಹುಟ್ಟಿದ್ದು ತಮ್ಮಂತಾರಲ್ಲ, ಅಂದ್ರೆ ಭೂಮಿಗೆ ಭಾರ ಅಂತ ಅರ್ಥ. ಅವನ ಜೀವನವು ನಷ್ಟವಾಗುವುದಲ್ಲದೆ, ಅವನು ನಷ್ಟ ಆಯಿತು ಅಷ್ಟಲ್ಲದೆ ಇತರರನ್ನು ಸಹ ಏನ್ ಮಾಡ್ತಾನೆ, ತಾನು ನಷ್ಟ ಆಗದಲ್ಲದೆ ಬೇರೆಯವರನ್ನು ಕೂಡ ಭ್ರಷ್ಟನನ್ನಾಗಿ ಮಾಡ್ತಾನೆ ನೋಡ್ರ ಅವನು.
ತಾನು ಕೆಡ್ತಾನ, ತನ್ನವ್ರನ್ನ ಕೆಡಿಸ್ತಾನ. ಯಾಕೆ ಕೆಟ್ಟತಾನು ಅಂದ್ರೆ ಅವನು ನಷ್ಟ, ತನ್ನ ಜನ್ಮವನ್ನ ತಾನು ನಷ್ಟ ಮಾಡಿಕೊಂಡು ಇನ್ನೊಬ್ಬರನ್ನ ಭ್ರಷ್ಟನಾಗಿ ಮಾಡ್ತಾರೆ. ಕೆಲವೊಂದು ಜಗತ್ತಿನಾಗ ಬಹಳ ತಾವು ನಷ್ಟ ಆಗ್ತೀವಿಲ್ಲ, ಇವ್ರನ್ನ ಭ್ರಷ್ಟನಾಗಿ ಮಾಡ್ಬೇಕಂತ. ಎಲ್ಲಿವರೆಗೆ ಹೋಗ್ತದ ಭ್ರಷ್ಟತೆ ಅಂದ್ರೆ ಜನ್ಮಾಂತರವರೆಗೆ. ಆ ತಮೋಗುಣದಲ್ಲಿ ಒಬ್ಬ ತಂದೆ ಇದ್ದ, ಶ್ರೀಮಂತನು ಇದ್ದ, ಇಬ್ಬರು 3 ಜನ ಮಕ್ಕಳಿದ್ರು. ಆತಗ ಸಾಯುವ ಸಂದರ್ಭ ಸಮೀಪ ಬಂತು. ಅವಾಗ ಒಂದಿನ ಮಕ್ಕಳನ್ನು ಕರೆದ. ಅಪ್ಪ ಇವತ್ತು ಎಲ್ಲರನ್ನ ಕರಿತಾನಂದ್ರೆ ಏನೋ ಅತಿ ಮುಖ್ಯವಾದ ವಿಷಯವನ್ನ, ಗುಟ್ಟನ್ನ ನಮ್ಗೆ ಹೇಳ್ತಾನಂತ ಎಲ್ಲರೂ ಬಹಳ ಆಸಕ್ತಿಯಿಂದ, ಪ್ರೀತಿ ಪ್ರೇಮದಿಂದ ತಂದೆಯ ಸಮೀಪ ಬಂದರು. ಅವಾಗ ತಂದೆ ಹೇಳ್ದ, ನೋಡಪ್ಪ, ನೀವು ನನಗೆ ಹುಟ್ಟಿರಿ, ನನ್ನ ಮಕ್ಕಳು. ಹಾಗಾಗಿ ನನಗೆ ಆಯುಷ್ಯ ಅಂತೂ ಮುಗಿತಾ ಬಂತು. ಈ ಆಯುಷ್ಯ ಮುಗಿದ್ರೊಳಗಾಗಿ ನಾನು ವಿಶೇಷವಾದ ಒಂದು ಕಾರ್ಯವನ್ನು ಮಾಡಿ ಸಾಯ್ಬೇಕಂತಿದ್ದೆ. ಆದರೆ ಅದು ಈಡೇರಂಗಿಲ್ಲ, ಯಾಕಂದ್ರೆ ಆಯುಷ್ಯ ಇಲ್ಲ. ಅದಕ್ಕೆ ಈಗ ನಾನು ಗಳಿಸಿದ ಧನ ಸಂಪತ್ತನ್ನ ನೀವು ತಗೊಳ್ರಿ. ಆದ್ರೆ ಈ ಸಂಪತ್ತಿನಿಂದ ಏನು ಮಾಡ್ರಂದ್ರೆ, ನಾನು ಇಲ್ಲಿಯವರೆಗೂ ಮಾಡಲಿಕ್ಕೆ ಆಗಲಾರದ ಕಾರ್ಯ ಏನದ ಅದು ನಿಮ್ಗೆ ಹೇಳ್ತೇನೆ. ಆ ಕಾರ್ಯವನ್ನ ಮಾಡಿದರೆ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತದ, ಇಲ್ಲಂದ್ರೆ ಇಲ್ಲ ಅಂತ ಪೀಠಿಕೆ ಹಾಕಿದ. ಮಕ್ಕಳಂದ್ರು ನಮ್ಮಪ್ಪಂದು ಏನು ಆಸೆ ಇರ್ಬೋದು, ಈ ರೀತಿಯಾಗಿ ಹೇಳ್ತಾರಂದ್ರೆ ಒಳಗೆ ವಿಚಾರ ಮಾಡಿದ್ರು. ಎಷ್ಟು ಸಂಪತ್ತಾದ, ಧನಾದ, ಕನಕಾದ, ಆತನ ಕಡೆಯಿಂದ ಆಗಲಾದ ಕೆಲಸ ಏನದ ಅದನ್ನ ಮಾಡೇ ಮುಗಿಸೋಣ. ಯಾರೋ ಮಾತನ್ನ ತಪ್ಪಬಾರದು, ಭಾಷೆ ಕೊಡೋಣಂತ ಅವ್ರು ಹೇಳಿದ್ರು. ಅಪ್ಪ, ನೀ ಹೇಳಿದ ಮೇಲೆ ನಿನ್ನ ಕಾರ್ಯವನ್ನು ಹೆಂಗ್ ಮಾಡ್ತೀವಿ, ನೀನು ಮುಗಿಸೇ ತೀರ್ತೀವಿ ಅಂತ ಭಾಷೆ ಕೊಟ್ಟರು. ಅವಾಗ ಹೇಳಿದೆ, ಏನು ಮಾಡ್ಬೇಕಪ್ಪ? ಮಕ್ಕಳು ಹೇಳ್ದ, ನೋಡೋ, ಇಲ್ಲಿವರೆಗೂ ನಮಗ ಊರಲ್ಲಿ ಅವರಿಗೆ ನಮಗ ಮೊದಲಿಂದ ಹಿಂಗಾವ, ಏನದ ವೈರತ್ವ. ಆದರೆ ಆ ವೈರಿಯನ್ನ ನಾನು ಭ್ರಷ್ಟನನ್ನಾಗಿ ಮಾಡಿ ಅವನ ಸರ್ವನಾಶವನ್ನು ಮಾಡಬೇಕಂತ ಆಸೆ ನನಗಿತ್ತು. ಆದರೆ ಇಲ್ಲಿವರೆಗೂ ಮಾಡೋಕ್ಕಾಗಲಿಲ್ಲ. ನಾ ಸತ್ತ ಮೇಲೆ ಮುಂದಾದರೂ ಕೂಡ ಅವನನ್ನ ಕೊಲ್ಲಿ ಅವನನ್ನ ಭ್ರಷ್ಟನಾಗಿ ಮಾಡುವಂತ ಮಕ್ಕಳಿಗೆ ಹೇಳಿ ಸತ್ನಂತ. ಎಂತ ತಂದೆ ಇರಬಹುದು? ಯಾಕಿಂತ ಮಾತು ಹೇಳ್ದ? ತಮಗುಣ. ತಾನು ಹಾಳಾದ್ರೂ ಪರವಾಗಿಲ್ಲ, ಮಂದಿನ ಹಾಳು ಮಾಡಬೇಕು. ತನ್ನಿಂದ ಆಗದಿದ್ರೂ ಪರವಾಗಿಲ್ಲ, ಮಕ್ಕಳ ಕಡೆಯಿಂದ ಆದ್ರೂ ಹಾಳು ಮಾಡಿಸ್ಬೇಕು. ಇವೆಲ್ಲ ಘಟನೆಗಳು ನಡೆದಾವಿಲ್ಲ ಜಗತ್ತಿನಾಗ. ಯಾಕೆ ನಡೀತಾವ ಅಂದ್ರೆ ಅವ್ರೇನ್ ಮಾಡ್ಬೇಕಂತ ವಿಚಾರ ಇಲ್ಲ, ಗುಣಗಳಂಗೆ ಮಾಡಿಸ್ತಾವ. ಎಷ್ಟೇ ಮಂದಿಗೆ ಮಕ್ಕಳ ಮೇಲೆ ತಲೆ ಇಟ್ಟು ಧರ್ಮವನ್ನು ಮಾಡ್ರಪ್ಪ, ನೀತಿಯಿಂದ ನಡೀರಿ, ಕೆಟ್ಟದ್ದು ಮಾಡಬೇಡ್ರಿ, ಆದ್ರೂ ಒಳ್ಳೇದ ಮಾಡ್ರಿ ಅಂತ ಹೇಳೋದು ನೋಡಿ ಜಗತ್ತಿನಲ್ಲಿ. ಒಬ್ಬನ ಹಾಳು ಮಾಡ್ರಿ, ಅವನು ಕೊಲ್ರಿ ಅಂತ ಹೇಳ್ತಾನಂದ್ರೆ ಅವನ ಗುಣ ಹೀಗಿರ್ಬೋದು. ಹಾಗಾಗಿ ಮನುಷ್ಯನು ಕತ್ತಲೆಯ ಪ್ರಭಾವದಿಂದ, ಕತ್ತಲೆ ಇದ್ದಾಗ ಏನೇನೋ ಮಾಡ್ತಾನ, ಗೊತ್ತೇ ಹಾಕಲ್ಲ. ಅದು ಯಾಕೆ ಕಾರಣ? ಕತ್ತಲೆಯ ಬೆಳಕಿನ ಅಭಾವ ಅಂತ, ಕತ್ತಲಾದ. ಹಾಗಾಗಿ ತಮೋಗುಣ ಕತ್ತಲಿದ್ದಂಗ, ಆ ಕತ್ತಲಲ್ಲಿ ಈ ಮನಸ್ಸು ಏನೇನೇನೇನೋ ಮಾಡ್ಬೇಕಂತ ಬರೀ ಅದೇ ಚಿಂತೆ ಮಾಡ್ತದೆ. ಆದ್ರೂ ಕೂಡ ನೀನು ಈ ಗುಣ ಸಂಬಂಧ ರಹಿತ, ಇಲ್ಲಂದ್ರೆ ರಾತ್ರಿ ಅದ್ರಾಗ ಹೋಗ್ತದೆ ಎಲ್ಲರಿಗೂ. ನಿಮ್ಗೆ ರಾತ್ರಿ ಆ ಕಡೆ ಹೋಗೋಕೆ ಶಾಸ್ತ್ರ ಅಲ್ಲ, ಆ ಕಡೆಯಿಂದ ಈ ಕಡೆವರೆಗೆ ಶಾಸ್ತ್ರ ಇದು. ಹಾಗಾಗಿ
ಏನಾಯಿತು ಅಂದರೆ ಬೆಳಕು ಬರುತ್ತಲೇ ಕತ್ತಲೆಯ ದೂರ ಹೋಗುವಂತೆ ಪ್ರಮಾದ ಬರುತ್ತಲೇ ಕರ್ತೃತ್ವ ನಿಷ್ಠೆಗೆ ದೂರವಾಗುತ್ತದೆ. ಈ ಒಂದೇ ಪ್ರಮಾದವು ತಾನು ಒಂದೇ ಬರದೆ ತನ್ನ ಪರಿವಾರವನ್ನು ಸಹ ಕರೆದುಕೊಂಡು ಬರುತ್ತದೆ. ಜ್ಞಾನ ಏನು ಮಾಡ್ತದ? ಸತ್ವಗುಣ ನಿನ್ನಷ್ಟಲ್ಲಪ್ಪ, ನಿನ್ನ ಪರಿವಾರವನ್ನು, ನಿನ್ನ ಹೆಂಡರು, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರಿಗೂ ನೀನು ಅದೇ ಹಿತವಾದ ಮಾತು ಹೇಳ್ತಿಲ್ಲ ಅಂತ. ಅವ್ರು ಯಾವ ಗುಣಕ್ಕೆ ಬರ್ತಾರ? ಸಾತ್ವಿಕ ಗುಣಕ್ಕೆ ಬರ್ತಾರ. ಸಾತ್ವಿಕ ಗುಣ ಎಲ್ಲಿ ಉತ್ಪತ್ತಿ ಆಗ್ತದ ಅಲ್ಲಿ ಸತ್ಪುರುಷದ ಬಿಡನೆ ಆಗ್ತದೆ. ಆ ಮನೆಯಲ್ಲಿ, ಆ ಓಣಿಯಲ್ಲಿ ಆ ಸತ್ಪುರುಷರ ಸಂಘ ಬೇರೆ ಬೆಳಕಂತ ಬರ್ತದ. ಅದರಂತೆ ಇಲ್ಲಿ ಕೂಡ ನಿನಗೆ ಯಾವ ಗುಣ ಅದ ಆ ಗುಣದಂತೆ ಕೆಲಸ ಮಾಡ್ತಾವ ಅನ್ನುವಂಥ ಮಾತನ್ನ ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು. ಇಲ್ಲಿಗೆ ಸಮಯದ ಅಭಾವದಿಂದ ಇಂದಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಆ ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾರಾಧಯಿತಾಚಾರ್ಯರಿಗೆ ಸತ್ವಸ್ವಂ ಸಾವಿತ್ರಿಲೆ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಸಿಟು ಶಾಸ್ತ್ರದ ಗುರುತನು ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದುಳು ಹರುಷದಿ ವಾಸಿಪಗೆ ಅರುವಿನಾರುತಿ ಸ್ಮರಿಸುತ್ತ ಬೆಳಗ್ಗೆ ಹೊರಗುರು ರಾಜನಿಗೆ ಧರಣಿಯ ಜನರ ತಾಪವಾರಿಸಿದ ಗುರು ಶಿವ ಪುತ್ರನಿಗೆ ಪ್ರಭುಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಕಲಾ ಅತೀತಂ ಸ್ಮೇ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್